ಭಾರತದ ಸಂವಿಧಾನ ಮತ್ತು ಭಾರತದ ಆರ್ಥಿಕತೆಯಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಲಾಗುತ್ತೆ. ಈ ಜನಗಣತಿ ಅಂದ್ರೆ ಏನು, ಅದರ ವಿಕಸನ ಹೇಗಾಯ್ತು, ಎಲ್ಲಿಂದ ಜಾರಿಗೆ ಬಂತು, ಪ್ರಸ್ತುತ ಸಂದರ್ಭದಲ್ಲಿ ಸಾಂವಿಧಾನಿಕ ಅಂಶಗಳು ಏನಿದಾವೆ ಅಂಡ್ ಜನಸಂಖ್ಯಾ ಸಿದ್ಧಾಂತಗಳು ಹಾಗೂ ಜನಗಣತಿ 2011ರ ಜನಗಣತಿ ವರದಿ ಏನ್ ಹೇಳುತ್ತೆ. ಇವತ್ತಿನ ವಿಡಿಯೋದಲ್ಲಿ one of the most important topic for the current issues as well as which is relevant to the current affairs. ಪ್ರಸ್ತುತ ಪ್ರಚಲಿತ ಘಟನೆಯಲ್ಲಿರುವಂತಹ ಅಂಶ ಹಾಗೂ ಏನು ವಾಸ್ತವಿಕವಾಗಿ ಎಕನಾಮಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಸ್ ವೆಲ್ ಆಸ್ ವಿಚ್ ಇಸ್ ರಿಲೆವೆಂಟ್ ಫಾರ್ ಬೋತ್ ಎಕನಾಮಿ ಅಂಡ್ ಪಾಲಿಟಿ. ಭಾರತದ ಸಂವಿಧಾನ ಮತ್ತು ಭಾರತದ ಆರ್ಥಿಕತೆಯಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಲಾಗುತ್ತೆ. ಅಂಡ್ ಇದೇ ವರ್ಷ 2025ರಲ್ಲಿ ಕೇಂದ್ರ ಸರ್ಕಾರ ಒಂದು ವ್ಯಾಖ್ಯಾನವನ್ನು ಕೊಡುತ್ತೆ. 2026ರ ಜನಗಣತಿಯನ್ನು ಮಾಡಲಾಗುತ್ತೆ ಹಾಗೂ 2027ರಲ್ಲಿ ಆ ಜನಗಣತಿಯ ವರದಿಯನ್ನ ಪ್ರಕಟಣೆಗೊಳಿಸಲಾಗುತ್ತೆ ಅಂತೇಳಿ ಹೇಳುತ್ತೆ. ಸೊ ಹಾಗಿದ್ದಾಗ ಈ ಜನಗಣತಿ ಅಂದ್ರೆ ಏನು, ಅದರ ವಿಕಸನ ಹೇಗಾಯ್ತು, ಎಲ್ಲಿಂದ ಜಾರಿಗೆ ಬಂತು, ಪ್ರಸ್ತುತ ಸಂದರ್ಭದಲ್ಲಿ ಸಾಂವಿಧಾನಿಕ ಅಂಶಗಳು ಏನಿದಾವೆ ಅಂಡ್ ಜನಸಂಖ್ಯಾ ಸಿದ್ಧಾಂತಗಳು ಹಾಗೂ ಜನಗಣತಿ 2011ರ ಜನಗಣತಿ ವರದಿ ಏನ್ ಹೇಳುತ್ತೆ, ಇವೆಲ್ಲದರ ಮಾಹಿತಿಯನ್ನ ತಿಳಿದುಕೊಳ್ಳಬೇಕು ಅಂದ್ರೆ ಇವತ್ತಿನ ವಿಡಿಯೋವನ್ನ ನೋಡ್ಲೇಬೇಕಾಗತ್ತೆ. ಸೊ ಯಾರೆಲ್ಲ ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರು, ಸೊ ಅವರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆಗಿರುವಂತ ಮುಖ್ಯವಾಗಿ ಎಸ್ಪೆಷಲಿ ಫಾರ್ ದ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿನೂ ಸಹ ಜನಗಣತಿಯ ಮೇಲೆ ಪ್ರಶ್ನೆಗಳನ್ನ ಕೇಳುವಂತದನ್ನ ನೋಡ್ತೇವೆ. ಸೊ ಈ ಸೆನ್ಸಸ್ ಅಂದ್ರೆ ಏನು ಅಂಡ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಸೊ ಇಲ್ಲಿ ಇವತ್ತಿನ ಈ ವಿಡಿಯೋವನ್ನು ಚರ್ಚೆ ಮಾಡಲಿಕ್ಕೆ ಅತಿ ಮುಖ್ಯವಾದ ಕಾರಣ ಏನು, ದಟ್ ಈಸ್ ದ ಕಾಂಟೆಕ್ಸ್ಟ್. ಇದರ ನ್ಯೂಸ್ ಏನ್ ಅಸ್ತಿತ್ವದಲ್ಲಿತ್ತು, ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್, ಪ್ರಸ್ತುತ ಸಂದರ್ಭದಲ್ಲಿ ಇದು ಪ್ರಚಲಿತ ಘಟನೆಯಲ್ಲಿ ಯಾಕಿತ್ತು, ಸುದ್ದಿಯಲ್ಲಿ ಏನಕ್ಕಿದೆ ಅನ್ನುವಂಥದ್ದನ್ನು ನೋಡ್ತೇವೆ. ದೆನ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಸೆನ್ಸಸ್, ಆರ್ ವಿಚ್ ಇಸ್ ರಿಲೆವೆಂಟ್ ಟು ದ ಹಿಸ್ಟಾರಿಕಲ್ ಆಸ್ಪೆಕ್ಟ್ ಆಫ್ ದ ಸೆನ್ಸಸ್. ಜನಗಣತಿಯ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಹೇಗೆ ಬಂತು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತೇವೆ. ಅಂಡ್ ನಂತರದಲ್ಲಿ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಸೆನ್ಸಸ್, ಜನಗಣತಿಗನುಸಾರವಾಗಿ ಸಂವಿಧಾನದಲ್ಲಿರುವಂತ ಅಂಶಗಳು ಯಾವ್ಯಾವ ಇದಾವೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ತೇವೆ. ಅಂಡ್ ಪೋಸ್ಟ್ ಆಫ್ಟರ್ ದಟ್ ಈ ಜನಗಣತಿಗೆ ಅನುಸಾರವಾಗಿ ಕೆಲವು ಸಿದ್ಧಾಂತಗಳನ್ನ ನೋಡ್ತೀವಿ, ದಟ್ ಈಸ್ ವಿಚ್ ಇಸ್ ರಿಲೇಟೆಡ್ ಟು ದ ಥಿಯರಿ ಆಫ್ ಪಾಪ್ಯುಲೇಷನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹಲವಾರು ಬಾರಿ ಈ ಜನಸಂಖ್ಯಾ ಸಿದ್ಧಾಂತದ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂತದ್ದನ್ನು ಕಾಣ್ತೇವೆ. ಅಂಡ್ ಆಫ್ಟರ್ವರ್ಡ್ಸ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಪಾಪ್ಯುಲೇಷನ್ ಪಿರಾಮಿಡ್, ಜನಸಂಖ್ಯಾ ಪಿರಾಮಿಡ್ ಬಗ್ಗೆನೂ ಸಹ ಪ್ರಶ್ನೆಗಳನ್ನ ಕೇಳಿರುವಂತದ್ದನ್ನು ಕಾಣ್ತೇವೆ. ಸೊ ಆ ಪಿರಾಮಿಡ್ ಅಂದ್ರೇನು, ಅಂಡ್ ಕೊನೆಗೆ ವಿಚ್ ಇಸ್ ರಿಲೇಟೆಡ್ ಟು ದ ಸೆನ್ಸಸ್ ಆಫ್ 2011, 2011ರ ಜನಗಣತಿಯ ವರದಿ. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆನ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಅಗೇನ್ ವೈ ಇಟ್ ವಾಸ್ ದೇರ್ ಇನ್ ದ ಕಂಟೆಕ್ಸ್ಟ್, ಜನಗಣತಿ ಅನ್ನುವಂಥದ್ದು ಪ್ರಸ್ತುತ ಸಂದರ್ಭದಲ್ಲಿ ಯಾಕೆ ನ್ಯೂಸ್ ಅಲ್ಲಿದೆ. ಸೊ ಈಗ ತಾನೇ ಕೇಂದ್ರ ಸರ್ಕಾರ ಇತ್ತೀಚೆಗೆ 2021ರಲ್ಲಿ ಜನಗಣತಿಯನ್ನು ಮಾಡಬೇಕಾಗಿತ್ತು. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಬೇಕು. ದ ಸೆಂಟ್ರಲ್ ಗವರ್ಮೆಂಟ್ ನೀಡ್ ಟು ಗಿವ್ ದ ರಿಪೋರ್ಟ್ ಆನ್ ಪಾಪ್ಯುಲೇಷನ್ ಫಾರ್ ಎವ್ರಿ 10 years. ಡಿಕೆಡಲ್ ಫೇಸ್ ಅಂತ ನೋಡ್ತೀವಿ, ಒಂದು ಡಿಕೆಡ್ ಅಂದ್ರೆ 10 ವರ್ಷ ಅಂತೇಳಿ ಕರಿತೀವಿ. ಸೊ ದ ಸೆನ್ಸಸ್ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಎಸ್ಟಿಮೇಷನ್ ಆಫ್ ದ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಆಸ್ ವೆಲ್ ಆಸ್ ದ ಸ್ಟೇಟ್ ಅಂತ ನೋಡ್ತೀವಿ. ಒಂದು ದೇಶದ ಜನಸಂಖ್ಯೆಯನ್ನ ಅಳತೆ ಮಾಡಿ ವರದಿಯನ್ನ ಸಲ್ಲಿಸುವಂತದ್ದನ್ನೇ ಜನಗಣತಿ ಅಂತ ಕರಿತೀವಿ. ವಿಚ್ ವಿಲ್ ಎಸ್ಟಿಮೇಟ್ ದ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಫಾರ್ ಎವ್ರಿ 10 years. ಸೊ ಅದರ ವಿಕಸನವನ್ನ ಚರ್ಚೆ ಮಾಡೋಣ. ಬಟ್ ಆಸ್ ಆಫ್ ನೌ 2021ರಲ್ಲಿ ಜನಗಣತಿಯ ವರದಿಯನ್ನು ಕೊಡಬೇಕಾಗಿತ್ತು. ಆದರೆ ಡ್ಯೂ ಟು ದ COVID-19 ಅಂತ ನೋಡ್ತೀವಿ, ಕೋವಿಡ್ ಬಂದಿರುವ ಕಾರಣದಿಂದ, ಕೋವಿಡ್ ರೋಗ ಹರಡಿರುವಂತ ಕಾರಣದಿಂದ ಜನಸಂಖ್ಯಾ ವರದಿಯನ್ನ ನೋಡ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅದೇ ರೀತಿಯಲ್ಲಿ ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಡ್ಯೂ ಟು ದ ಡಿಲಿಮಿಟೇಷನ್ ಕಮಿಷನ್ ಅಂತ ನೋಡ್ತೀವಿ. ಎರಡನೇ ರೀಸನ್ ಮತಕ್ಷೇತ್ರಗಳ ವಿಂಗಡಣಾ ಆಯೋಗ. ಆ ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ಅಂದ್ರೆ ಏನು ಅನ್ನುವಂಥದ್ದನ್ನ ನಮ್ಮ ಹಿಂದಿನ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಚರ್ಚೆ ಮಾಡಿದ್ದೇವೆ. ಸೊ ಯಾರೆಲ್ಲ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಏನು ಅಂತ ಗೊತ್ತಿರಲ್ವೋ ದಯವಿಟ್ಟು ಅವರು ನಮ್ಮ ಈ ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಮಾಡಿರುವಂತಹ ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ಅದು ಸಹ ಪ್ರಚಲಿತ ಘಟನೆಯಲ್ಲಿತ್ತು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ಸೊ ಹಾಗಾಗಿ ಆ ಡಿಲಿಮಿಟೇಷನ್ ಕಮಿಷನ್ ಮತ್ತು
ಏನೋ ಕೋವಿಡ್-19ಗೆ ಅನುಸಾರವಾಗಿ ಅದು ಬಂದಿರುವ ಕಾರಣಕ್ಕಾಗಿ, ಅದು ಹರಡಿರುವಂತ ಕಾರಣಕ್ಕಾಗಿ ಇಲ್ಲಿ ಜನಗಣತಿಯನ್ನ 2026ಕ್ಕೆ ಮುಂದೂಡಲಾಗಿರುವಂತದ್ದನ್ನು ನೋಡ್ತೇವೆ. ವೈ 2026 ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ವೈ ದ ಸೆನ್ಸಸ್ ವಾಸ್ ಕಂಡಕ್ಟಿಂಗ್ ನೌ ಇನ್ 2026 ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಡಿಲಿಮಿಟೇಷನ್ ಕಮಿಷನ್ ಆಸ್ ವೆಲ್ ಆಸ್ ಕೋವಿಡ್-19 ಅಂತ ನೋಡ್ತೇವೆ. ಸೊ ಈಗ ದ ಪ್ರೆಸೆಂಟ್ ಕಂಟೆಕ್ಸ್ಟ್ ಇರುವಂತದ್ದು, ಕೇಂದ್ರ ಸರ್ಕಾರ ಈಗ 2026ರ ಜನಗಣತಿಯನ್ನ ಮುಖ್ಯವಾಗಿ ಎರಡು ಭಾಗಗಳಾಗಿ ವರದಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ದ ಸೆನ್ಸಸ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಇನ್ ದ 2 phases ಅಂತ ಹೇಳ್ತಾ ಇದೆ. ದಿಸ್ ವಾಸ್ ದ ನ್ಯೂಸ್ ಇನ್ ದ ಪ್ರೆಸೆಂಟ್ ಕಂಟೆಕ್ಸ್ಟ್. ಸೊ ಇತ್ತೀಚಿನ ಸಂದರ್ಭದಲ್ಲಿ 2026ರಲ್ಲಿ ಸರ್ಕಾರ ಎರಡು ರೀತಿಯಲ್ಲಿ, ಎರಡು ಭಾಗಗಳನ್ನಾಗಿ ಜನಗಣತಿಯನ್ನ ವರದಿ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂಡ್ ದಿಸ್ ಸೆನ್ಸಸ್ ವಾಸ್ ಇಟ್ ಸೆಲ್ಫ್ ಇಸ್ ಅ 16th ಸೆನ್ಸಸ್ ಆಫ್ ದ ಇಂಡಿಯಾ ಅಂತ ನೋಡ್ತಾ ಇದೀವಿ. ಭಾರತದಲ್ಲಿ ಇಲ್ಲಿಯವರೆಗೆ ಅಂದ್ರೆ 15 ಜನಗಣತಿ ಆಗಿದ್ದಾವೆ. ಈಗ ಇದು 16ನೇ ಜನಗಣತಿ ಅಂತ ಕರೆಯಲಾಗುತ್ತೆ. ದ 16th ಸೆನ್ಸಸ್ ಆಫ್ ಇಂಡಿಯಾ ಅಂಡ್ ವಿಚ್ ಇಸ್ 8th ಸೆನ್ಸಸ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಅಂತ ನೋಡ್ತೀವಿ. ಸ್ವತಂತ್ರ ಭಾರತದ 8ನೇ ಜನಗಣತಿ ಹಾಗೂ 16ನೇ ಜನಗಣತಿ ಅಂತ ನೋಡ್ತಾ ಇದೀವಿ. ಭಾರತದ 16ನೇ ಜನಗಣತಿ ಮತ್ತು ಸ್ವತಂತ್ರ ಭಾರತದ 8ನೇ ಜನಗಣತಿಯನ್ನ 2026ರಲ್ಲಿ ಸರ್ಕಾರ ವರದಿ ಮಾಡುವಂತದ್ದನ್ನ ಹೇಳ್ತಾ ಇದೆ. ಅಂಡ್ ಇದೇ ವರದಿಯನ್ನ, ಜನಗಣತಿಯನ್ನು ಮುಖ್ಯವಾಗಿ ಪ್ರಸ್ತುತ ಸಂದರ್ಭದಲ್ಲಿ 2 ಹಂತಗಳಲ್ಲಿ ಬದಲಾವಣೆ ಮಾಡಿರುವಂತದ್ದನ್ನ ನೋಡ್ತೀವಿ, 2 ಹಂತಗಳಲ್ಲಿ ವಿಂಗಡಣೆ ಮಾಡಿರುವಂತದ್ದನ್ನ ಕಾಣ್ತೀವಿ. ದ ಫಸ್ಟ್ ಫೇಸ್ ವಿಚ್ ವಾಸ್ ಇನ್ ದ October 1, 2026 ಅಂತ ಹೇಳ್ತಾ ಇದೆ. ದ ಪ್ರೆಸೆಂಟ್ ಕಂಟೆಕ್ಸ್ಟ್ ಅಲ್ಲಿ ಇರುವಂತದ್ದು ಇದೆ. ಇವಾಗ October 1, 2026ರಿಂದ ಮೊದಲ ಹಂತವನ್ನ ಜಾರಿಗೆ ತರ್ತಾ ಇದೆ, ವಿಚ್ ಇಸ್ ಕಂಪ್ಲೀಟ್ಲಿ ಫೋಕಸಿಂಗ್ ಆನ್ ಲಡಾಖ್ ರೀಜನ್. ಲಡಾಖ್ ರೀಜನ್ ಅಲ್ಲಿ ಮೊದಲ ಬಾರಿಗೆ ಜನಗಣತಿ ಪ್ರಾರಂಭಗೊಳ್ಳುವಂತದ್ದನ್ನ ನೋಡ್ತೇವೆ. ಅಂಡ್ ಕೊನೆಗೆ ಮಾರ್ಚ್ 1, 2021ಕ್ಕೆ ತನ್ನ ಅಂತಿಮ ವರದಿಯನ್ನ ಸಲ್ಲಿಸುವಂತ ಶಿಫಾರಸನ್ನ ನೀಡಿದೆ. ಸೊ ಅಗೇನ್ ವಿತ್ ರೆಸ್ಪೆಕ್ಟ್ ಟು ದಿಸ್, ಮೊದಲ ಬಾರಿಗೆ ಲಡಾಖ್ ರೀಜನ್ ಅಂಡ್ ನಂತರದಲ್ಲಿ ಇಟ್ ವಾಸ್ ರೆಸ್ಟ್ ಆಫ್ ಇಂಡಿಯಾ ಅಂತ ನೋಡ್ತೇವೆ. ಲಡಾಖ್ ರೀಜನಿನ ವರದಿಯನ್ನ 2026ರಲ್ಲಿ ಹಾಗೂ ಉಳಿದ ರಾಜ್ಯದ ವರದಿಯನ್ನ, ಜನಗಣತಿ ವರದಿಯನ್ನ, ಜನಸಂಖ್ಯಾ ವರದಿಯನ್ನ 2027ಕ್ಕೆ ಸರ್ಕಾರ ನೀಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅಂಡ್ ಇದನ್ನ 2 ಹಂತಗಳಲ್ಲಿ ಜಾರಿಗೆ ತಂದಿರುವಂತದ್ದನ್ನ ನೋಡ್ತೀವಿ. ಆ 2 ಹಂತಗಳು ಯಾವ್ಯಾವ ಅನ್ನುವಂಥದ್ದು ನೋಡ್ಬೇಕು ನಾವು. ಫಸ್ಟ್ ಒನ್ ವಾಸ್ ಅಗೇನ್ ದ ಸೆನ್ಸಸ್ ವಾಸ್ ಕಂಡಕ್ಟೆಡ್ ಆನ್ ದ ಬೇಸಿಸ್ ಆಫ್ 2 phases ಅಂತ ಹೇಳ್ತಾ ಇದ್ದಾರೆ. ಸೊ 1ನೇ ಹಂತ ಇಲ್ಲಿ. ಸೊ ಮೊದಲ ಹಂತದಲ್ಲಿ ಸರ್ಕಾರ ತನ್ನ ಹೌಸಿಂಗ್ ಪ್ಯಾರಾಮೀಟರ್ ಅನ್ನು ಜಾರಿಗೆ ತರ್ತಾ ಇದೆ. The first phase was conducted on the basis of housing parameter and the second phase was related to social and educational data ಅಂತ ಹೇಳಿ ಹೇಳ್ತಾ ಇದೆ. The second phase was on the basis of social and educational data ಅಂತ ಹೇಳಿ ಹೇಳ್ತಾ ಇದೆ. ಸೊ ಮುಖ್ಯವಾಗಿ 2 ಹಂತದಲ್ಲಿ ಜಾರಿಗೆ ತಂದಿರುವಂತದ್ದನ್ನು ನೋಡ್ತೀವಿ. ಸೋಷಿಯಲ್, ಎಜುಕೇಶನಲ್, ವಿಚ್ ಆಲ್ಸೋ ಇನ್ಕ್ಲೂಡ್ಸ್ ದಿಸ್ ಎಕನಾಮಿಕಲ್ ಡೇಟಾ ಆಲ್ಸೋ. ಈ 2ನೇ ಹಂತದಲ್ಲಿ ಸರ್ಕಾರ ಆರ್ಥಿಕ ವರದಿಯನ್ನು ನೀಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲನೇ ಹಂತದಲ್ಲಿ ಹೌಸಿಂಗ್ ಪ್ಯಾರಾಮೀಟರ್ ನ ಜಾರಿಗೆ ತರ್ತಾ ಇದೆ ಅಂಡ್ 2ನೇ ಹಂತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಹಂತದ ವರದಿಯನ್ನು ನೀಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ದೀಸ್ ಆರ್ ದ 2 phases ವೇರ್ ದ ಸೆಂಟ್ರಲ್ ಗವರ್ಮೆಂಟ್ ಈಸ್ ನೌ ಕಂಡಕ್ಟಿಂಗ್ ದ ಸೆನ್ಸಸ್. ಈ 2 ಹಂತಗಳಲ್ಲಿ ಜನಗಣತಿಯನ್ನ ಸರ್ಕಾರ ಬಿಡುಗಡೆ ಮಾಡುವಂತದನ್ನ ಕಾಣ್ತೀವಿ. ಸೊ ಮೊದಲ ಹಂತದ ವರದಿಯನ್ನ ಮೊದಲ ಹಂತದಲ್ಲಿ ಹೌಸಿಂಗ್ ಪ್ಯಾರಾಮೀಟರ್, 2ನೇ ಹಂತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಹಂತಗಳು ಅಂತ ಹೇಳ್ತಾ ಇದೆ. ಅದರಲ್ಲಿನೂ ಲಡಾಖ್ ರೀಜನ್ ಅಲ್ಲಿ ಮೊದಲ ಬಾರಿಗೆ ವರದಿಯನ್ನ 2026ರಲ್ಲಿ ಕೊಡುತ್ತೆ. ಅದರ ನಂತರದಲ್ಲಿ ಮಾರ್ಚ್ ಅಲ್ಲಿ ಉಳಿದ ರಾಜ್ಯದ ಜನಸಂಖ್ಯಾ ವರದಿಯನ್ನ ನೀಡುವಂತದನ್ನ ನೋಡ್ತೀವಿ. ಹಾಗಿದ್ದಾಗ ಸಂಪೂರ್ಣ ಭಾರತ ದೇಶದ ಜನಸಂಖ್ಯಾ ವರದಿಯನ್ನ ಸರ್ಕಾರ 2027ರಲ್ಲಿ ಆ ವರದಿಯನ್ನ ನೀಡುವಂತದನ್ನ ಕಾಣ್ತೀವಿ. ಸೊ ಇದನ್ನೇ ಇವಾಗ ಕಂಟೆಕ್ಸ್ಟ್ ಆಗಿ ಇಟ್ಕೊಂಡು ಅಗೇನ್ ಅದರ ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸೊ ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್ ಅಂದ್ರೆ ಬಿಕಾಸ್ ಆಫ್ ದಿಸ್ the 16th census of the India and 8th census post after the India. So this was there in the news. This was the context. ನಂತರದಲ್ಲಿ ಅದರ ಹಿನ್ನೆಲೆ ಅಂತ ತೆಗೆದುಕೊಂಡಾಗ ಅಬೌಟ್ ದ ಸೆನ್ಸಸ್ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ. ದ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಸೆನ್ಸಸ್, ಜನಗಣತಿಯ ಐತಿಹಾಸಿಕ ಹಿನ್ನೆಲೆ. ಸೊ ಮೊದಲ ಬಾರಿಗೆ ಜನಗಣತಿಯನ್ನ ಜಾರಿಗೆ ತಂದಿರುವಂತದ್ದು ಯಾರು ಅಂತ ಕೇಳ್ತಾನೆ. The first time it was introduced in the year
1872 ಅಂತೇಳಿ ನೋಡ್ತೇವೆ. ಅಂಡ್ ಯೂಶಲಿ 1872ರಲ್ಲಿ ಮೊದಲ ಬಾರಿಗೆ ಜನಸಂಖ್ಯಾ ವರದಿಯನ್ನ ನೀಡಿರುವಂತದ್ದನ್ನು ನೋಡ್ತೇವೆ. ಬಟ್ ಬಿ ಕೇರ್ಫುಲ್, ಇಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದಾನೆ. 1872ರಲ್ಲಿ ಬಿಡುಗಡೆ ಆಗಿರುವಂತ ಜನಸಂಖ್ಯಾ ವರದಿಯು ವಿಚ್ ಇಸ್ ನಾನ್ ಸಿಂಕ್ರೊನೈಸ್ಡ್ ಸೆನ್ಸಸ್ ಅಂತ ಹೇಳಿ ಕರೆಯಲಾಗುತ್ತೆ. ವಿಚ್ ವಾಸ್ ಅ ನಾನ್ ಸಿಂಕ್ರೊನೈಸ್ಡ್ ಸೆನ್ಸಸ್. ಇಲ್ಲಿ ನಾಟ್ ಸಿಂಕ್ರೊನೈಸ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಕೆಲವು ಪ್ರದೇಶದ ವರದಿಗಳನ್ನ ಅಂದಾಜು ಮಾಡಿರುವಂತದ್ದನ್ನು ನೋಡ್ತೇವೆ. ಸೊ ಇಲ್ಲಿ ಮೊದಲ ಬಾರಿಗೆ ನಾನ್ ಸಿಂಕ್ರೊನೈಸ್ಡ್ ಸೆನ್ಸಸ್ ವಾಸ್ ಕಂಡಕ್ಟೆಡ್ ಇನ್ ದ ಇಯರ್ 1872 ಅಂಡ್ ಎಟ್ ದಟ್ ಟೈಮ್ ಇಟ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್, ಆಗಿನ ಸಂದರ್ಭದಲ್ಲಿ ಇಟ್ ವಾಸ್ ವೈಸ್ರಾಯ್ ಅಂತ ಹೇಳಿ ನೋಡ್ತೇವೆ ನಾವು. ವೈಸ್ರಾಯ್ ಅವರ ಅಧಿಕಾರ ಇತ್ತು. ಸೊ ಆ ಸಂದರ್ಭದಲ್ಲಿ ಲಾರ್ಡ್ ಮಾಯೋ ವಾಸ್ ಅ ವೈಸ್ರಾಯ್ ಅಂತ ಹೇಳಿ ನೋಡ್ತೇವೆ. 1858ರಿಂದನೇ ವೈಸ್ರಾಯ್ ಪದ್ಧತಿಯನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಅಂದ್ರೆ ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರದ ಅಧಿಕಾರದಲ್ಲಿರುತ್ತೆ. ಹಾಗಾಗಿ ಲಾರ್ಡ್ ಮಾಯೋ ಅವರ ವೈಸ್ರಾಯ್ರವರ ಅಧಿಕಾರದಲ್ಲಿ ಮೊದಲ ಬಾರಿಗೆ ಅಶ್ರೇಣೀಕೃತ ಜನಗಣತಿಯನ್ನು ಜಾರಿಗೆ ತರಲಾಗುತ್ತೆ. ಅಶ್ರೇಣೀಕೃತ ಅಂದ್ರೆ ಇಟ್ ವಾಸ್ non-synchronized, which means the census or the estimation of the population conducted in certain areas. ಕೆಲವು ಪ್ರದೇಶಗಳಲ್ಲಿ ಮಾತ್ರ ಜನಸಂಖ್ಯಾ ವರದಿಯನ್ನು ನೀಡಿರುವಂತದನ್ನ ಅಶ್ರೇಣೀಕೃತ ಜನಗಣತಿ ಅಂತ ಕರೆಯಲಾಗುತ್ತೆ. ಆಫ್ಟರ್ ದಟ್ ಇಟ್ ವಾಸ್ ಇನ್ ದ ಇಯರ್ 1881, 1881ರಲ್ಲಿ ಇಟ್ ವಾಸ್ ದ ಸಿಂಕ್ರೊನೈಸ್ಡ್ ಸೆನ್ಸಸ್ ಅಂತ ಕರೆಯಲಾಗುತ್ತೆ. ಶ್ರೇಣೀಕೃತ ಜನಗಣತಿಯನ್ನ ಮೊದಲ ಬಾರಿಗೆ ಜಾರಿಗೆ ತಂದಿದ್ದು ಅಥವಾ ಪ್ರಸ್ತಾಪ ಮಾಡಿದ್ದು 1881ರಲ್ಲಿ. ಆದ್ರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತದ ಮೊದಲ ಜನಗಣತಿ ಯಾವಾಗಾಗಿತ್ತು ಅಂತೇಳಿ ಕೇಳಿದಾಗ ಅದಕ್ಕೆ ಉತ್ತರ 1872. ಬಟ್ ಮುಖ್ಯವಾಗಿ ಇಫ್ ಇಟ್ ವಾಸ್ ಕೇಸ್ ಆಫ್ ಸಿಂಕ್ರೊನೈಸ್ಡ್ ಆರ್ ನಾನ್ ಸಿಂಕ್ರೊನೈಸ್ಡ್ ಅಂತ ಏನಾದ್ರು ಪದ ಹಾಕಿದ್ರೆ, ಶ್ರೇಣೀಕೃತ ಅಥವಾ ಅಶ್ರೇಣೀಕೃತ ಜನಗಣತಿಯನ್ನು ಮೊದಲ ಬಾರಿಗೆ ಜಾರಿಗೆ ತಂದಿದ್ದು ಯಾವಾಗ ಅಂದಾಗ ಅವಾಗ ಆನ್ಸರ್ ಬದಲಾವಣೆ ಆಗುತ್ತೆ. ಬಟ್ ಶ್ರೇಣೀಕೃತ ಅಶ್ರೇಣೀಕೃತ ಅನ್ನುವಂಥದ್ದು ಇಲ್ಲದೆ ಇದ್ದಾಗ ಭಾರತದಲ್ಲಿ ಮೊದಲ ಜನಗಣತಿ ಅಂತ ಬಂದಾಗ 1872 ಅಂತಾನೆ ನೋಡಲಾಗತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ಸ್ ಅನ್ನ ಕೇಳಿದಾನೆ. ಇಲ್ಲಿ ಸಿಂಕ್ರೊನೈಸ್ಡ್ ಸೆನ್ಸಸ್ ಅಂದಾಗ ಇನ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್, ಇಟ್ ವಾಸ್ ಚೇರ್ಡ್ ಬೈ ಯೂಶಲಿ ಲಾರ್ಡ್ ರಿಪ್ಪನ್ ಅಂತ ನೋಡ್ತೀವಿ. 1880ರ ಸಂದರ್ಭದಲ್ಲಿ ಲಾರ್ಡ್ ರಿಪ್ಪನ್ ರವರು ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಸೊ ಇವರ ಅಧಿಕಾರಾವಧಿಯಲ್ಲಿ ಮೊದಲ ಶ್ರೇಣೀಕೃತ ಜನಗಣತಿಯನ್ನು ಜಾರಿಗೆ ತಂದಿರುವಂತದ್ದನ್ನು ನೋಡ್ತೀವಿ. ಸೊ ಅಲ್ಲಿಂದ ಮೀನ್ಸ್ 1870ರಿಂದ ಹಿಡಿದು ಇಲ್ಲಿಯವರೆಗೆ ಪ್ರತಿ 10 ವರ್ಷಕ್ಕೊಮ್ಮೆ ಅಂತ ಹೇಳಲಾಗುತ್ತೆ. ದ ಸೆನ್ಸಸ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ಎವ್ರಿ 10 years. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನ ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಸೊ ಇಲ್ಲಿಂದ ಏನು ಪ್ರತಿ 10 ವರ್ಷದಲ್ಲಿ ಜನಗಣತಿಯನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಅಂಡ್ ಇತ್ತೀಚೆಗೆ ನಾವು ನೋಡಿರುವಂತದ್ದು ಹಿಂದಿನ ಜನಗಣತಿ ಅಂತ ಏನಾದ್ರು ನೋಡಿದ್ರೆ 2027 ಬಿಟ್ಟು ಪ್ರಸ್ತುತ ಸಂದರ್ಭದಲ್ಲಿ ಈಗ ಇರುವಂತ ವರದಿ ಯಾವುದು ಅಂದ್ರೆ ಅದು 2011ರ ಜನಗಣತಿ ಅಂತ ಕರಿತೀವಿ. 2011ರ ಜನಗಣತಿ ಏನ್ ಹೇಳುತ್ತೆ, ಇದರ ಧ್ಯೇಯ ವಾಕ್ಯ ಏನು ಅನ್ನುವಂಥದ್ದನ್ನ ಅಗೇನ್ ಕೊನೆಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಬಟ್ ಆಸ್ ಆಫ್ ನೌ ಏನು ಭಾರತದಲ್ಲಿ ಒಟ್ಟು 15 ಜನಗಣತಿಗಳು ರಚನೆ ಆಗಿರುವಂತದ್ದನ್ನ ನೋಡ್ತೀವಿ. ಈಗ ರಚನೆ ಆಗ್ತಿರುವಂತದ್ದು 16ನೇ ಜನಗಣತಿ ಅಂತ ನೋಡ್ತೀವಿ. ಸೊ ಇದರಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಕೇಳಿದಾಗ ಅಗೇನ್ ಇಲ್ಲಿ 1872ರಿಂದ ಹಿಡಿದು 1921ರವರೆಗಿನ ಹಂತವನ್ನ ನಾವು ಮೊದಲನೇ ಜನಸಂಖ್ಯಾ ಸ್ಥಿತ್ಯಾಂತರದ ಹಂತ ಅಂತೇಳಿ ಕರಿತೀವಿ. ಜನಸಂಖ್ಯಾ ಸ್ಥಿತ್ಯಾಂತರದ ಮೊದಲ ಹಂತ, ದ ಫಸ್ಟ್ ಫೇಸ್ ಆಫ್ ಡೆಮೋಗ್ರಫಿಕ್ ಡಿವೈಡೆಂಡ್ ಅಂತೇಳಿ ಕರೆಯಲಾಗುತ್ತೆ. ದ ಫಸ್ಟ್ ಫೇಸ್ ಆಫ್ ಡೆಮೋಗ್ರಫಿಕ್ ಡಿವೈಡೆಂಡ್ ಅಂದ್ರೆ ಇಲ್ಲಿ ಜನಸಂಖ್ಯೆ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ವಿವರಿಸಿರುವಂತದ್ದನ್ನು ನೋಡ್ತೇವೆ. From the 1872 to till 1921, which was known as the first phase of demographic dividend. Why? Because the population was increasing at the rate of around 3 to 5%. The population growth rate ಅಂತ ಹೇಳಿ ಕರೆಯಲಾಗುತ್ತೆ. This one is the growth rate of the population. ಜನಸಂಖ್ಯಾ ಬೆಳವಣಿಗೆ ದರ ಅಂತೇಳಿ ಕರೆಯಲಾಗುತ್ತೆ. ಜನಸಂಖ್ಯಾ ಸ್ಥಿತ್ಯಾಂತರದ ಮೊದಲನೇ ಹಂತ ಅಂತೇಳಿ ಕರೆಯಲಾಗುತ್ತೆ. ಯಾಕೆ ಅಂದ್ರೆ 1872ರಿಂದ 1921ರವರೆಗೆ, ಎಸ್ಪೆಷಲಿ 1911ರವರೆಗೆ ಅಂತ ನೋಡ್ತೀವಿ, ಜನಸಂಖ್ಯೆ ಏರಿಕೆ ಆಗುವಂತದ್ದನ್ನು ನೋಡ್ತೀವಿ. 3ರಿಂದ 5% ಹೆಚ್ಚಾಗ್ತಾ ಇರುತ್ತೆ. ಯೂಶಲಿ ದ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್ ಎಟ್ ದ ರೇಷಿಯೋ ಆಫ್ 3 to 5%. ಬಟ್ ಇನ್ ದ ಇಯರ್ 1921 ದ ಪಾಪ್ಯುಲೇಷನ್ ವಾಸ್ ಡಿಕ್ಲೈನ್ಡ್ ಅಂತ ನೋಡ್ತೀವಿ ಡ್ಯೂ ಟು ವೇರಿಯಸ್
ವೈರಸ್, ವಾಟರ್ ಬಾರ್ನ್ ಡಿಸೀಸಸ್, ಏರ್ ಬಾರ್ನ್ ಡಿಸೀಸಸ್ ಅಂತ ನೋಡ್ತೇವೆ. ವಾಯು ಹಾಗೂ ನೀರಿನ ಸಮಸ್ಯೆಯಿಂದ ಅಥವಾ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಏನು ಸ್ವೈನ್ ಫ್ಲೂ ಅಂತ ನೋಡ್ತೀವಿ ನಾವು, ಅದನ್ನೇ ಫ್ರೆಂಚ್ ಫ್ಲೂ ಅಂತೇಳಿ ಕರೆಯಲಾಗುತ್ತೆ. ಸೊ ಈಗಿನ ಸಂದರ್ಭದಲ್ಲಿ ಕರೋನಾ, ಕೋವಿಡ್ ಅಂತ ಯಾವ ರೀತಿ ಹೇಳ್ತಾ ಇದೀವೋ ಅದೇ ಸಂದರ್ಭದಲ್ಲಿ 100 ವರ್ಷದ ಹಿಂದೆ 1917-18ರಲ್ಲಿ ಫ್ರೆಂಚ್ ಫ್ಲೂ ಅನ್ನುವಂಥ ವೈರಸ್ ಜಾರಿಗೆ ಬರುವ ಏನು ಕಂಡು ಬರುವಂತದ್ದನ್ನು ನೋಡ್ತೀವಿ. ಅದೇ ರೀತಿ ಪ್ಲೇಗ್ ಇರುತ್ತೆ, ಕಾಲರಾ ಇರುತ್ತೆ. ಸೊ ಯಾವುದೇ ರೀತಿಯಾದ ಹಾಸ್ಪಿಟಲ್ ಫೆಸಿಲಿಟೀಸ್ಗಳು ಯಾವುದೂ ಇರಲಿಲ್ಲ, ಮೂಲ ಸೌಕರ್ಯಗಳು ಯಾವುದೂ ಇರಲಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಅತಿ ಹೆಚ್ಚು ಜನಸಂಖ್ಯೆ ಮರಣ ಹೊಂದುವಂತದ್ದನ್ನು ನೋಡ್ತೀವಿ. ಮೋಸ್ಟ್ ಆಫ್ ದ ಪೀಪಲ್ ದೇ ಡೈಡ್ ಬಿಕಾಸ್ ಆಫ್ ದಟ್ ವೈರಸ್. ಸೊ ದಟ್ ವಾಸ್ ದ ರೀಸನ್ ವೈ ದ ಪಾಪ್ಯುಲೇಷನ್ ವಾಸ್ ಡಿಕ್ಲೈನ್ಡ್ ಇನ್ ದ ಇಯರ್ 1921. ಸೊ ಹಾಗಾಗಿನೇ 1921ನ ಜನಸಂಖ್ಯಾ ಸ್ಥಿತ್ಯಾಂತರದ ಇಬ್ಬಾಗ ವರ್ಷ ಅಂತೇಳಿ ಕರೆಯಲಾಗುತ್ತೆ. ದ 1921 ವಾಸ್ ನೌನ್ ಆಸ್ ದ ಗ್ರೇಟ್ ಡಿವೈಡ್ ಇಯರ್ ಆಫ್ ಪಾಪ್ಯುಲೇಷನ್ ಅಂತ ನೋಡ್ತೀವಿ. ದ ಗ್ರೇಟ್ ಡಿವೈಡ್ ಇಯರ್ ಇನ್ ಇಂಡಿಯಾ 1921ನ ಇಬ್ಬಾಗ ವರ್ಷ ಅಂತೇಳಿ ಕರೆಯಲಾಗುತ್ತೆ. ಯಾಕೆ ಅಂದ್ರೆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮರಣ ಹೊಂದುವಂತ ಕಾರಣದಿಂದ ಜನಸಂಖ್ಯೆ ಇಳಿಕೆ ಆಗುತ್ತೆ. ದ ಪಾಪ್ಯುಲೇಷನ್ ವಾಸ್ ಡಿಕ್ಲೈನ್ಡ್ ಡ್ಯೂ ಟು ದ ವೇರಿಯಸ್ ವಾಟರ್ಬಾರ್ನ್ ಅಂಡ್ ಏರ್ಬಾರ್ನ್ ಡಿಸೀಸಸ್, ಎಸ್ಪೆಷಲಿ ಲೈಕ್ ಕಾಲರಾ, ಪ್ಲೇಗ್ ಅಂಡ್ ಆಸ್ ವೆಲ್ ಆಸ್ ವಿತ್ ರೆಸ್ಪೆಕ್ಟ್ ಟು ದ ವೈರಸ್ ದಟ್ ಈಸ್ ಫ್ರೆಂಚ್ ಫ್ಲೂ. ಈ ಕಾರಣದಿಂದಾಗಿ ಜನಸಂಖ್ಯೆ ಕಡಿಮೆಗೊಳ್ಳುವ ಕಾರಣದಿಂದ ಅದನ್ನ ಜನಸಂಖ್ಯಾ ಸ್ಥಿತ್ಯಾಂತರದ ಇಬ್ಬಾಗ ವರ್ಷ ಅಂತೇಳಿ ಕರೆಯಲಾಗುತ್ತೆ. ಸೊ ಕ್ವಶನ್ ವಾಸ್ ಆಲ್ರೆಡಿ ಬಿನ್ ರಿಪೀಟೆಡ್. ಯಾವ ವರ್ಷವನ್ನ ಇಬ್ಬಾಗ ವರ್ಷ ಅಂತೇಳಿ ಕರೆಯಲಾಗುತ್ತೆ ಅಂದ್ರೆ 1921. ಅಥವಾ ಸ್ಟೇಟ್ಮೆಂಟ್ಸ್ ಪ್ರಕಾರ ಕೇಳ್ತಾನೆ, ಈ ಕೆಳಗಿನ ಯಾವ ಕಾರಣಗಳಿಂದ ಅದನ್ನ ಇಬ್ಬಾಗ ವರ್ಷ ಅಂತ ಕರೆಯಲಾಗುತ್ತೆ ಅಂದಾಗ ಇದು ಗೊತ್ತಿರಲಿ. ಇದರ ನಂತರದಲ್ಲಿ 1921ರಿಂದ ಹಿಡಿದು ಇಲ್ಲಿಯವರೆಗೆ ಜನಸಂಖ್ಯೆಯು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳವಣಿಗೆ ಕಾಣುವಂತದ್ದನ್ನು ನೋಡ್ತೀವಿ. ಹಾಗಾಗಿ ಇದನ್ನ ಅಗೇನ್ ದ ಸೆಕೆಂಡ್ ಫೇಸ್ ಆಫ್ ಡೆಮೋಗ್ರಫಿಕ್ ಡಿವೈಡೆಂಡ್ ಅಂತ ಕರೆಯಲಾಗುತ್ತೆ. ಜನಸಂಖ್ಯಾ ಸ್ಥಿತ್ಯಾಂತರದ ಎರಡನೇ ಹಂತ ಅಂತೇಳಿ ಕರೆಯಲಾಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳಲಾಗುತ್ತೆ. ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿರುವಂತ ಜನಗಣತಿ ಯಾವುದು ಅಥವಾ ವರ್ಷ ಯಾವುದು ಅಂತ ಕೇಳಿದಾಗ ಬಿ ಕೇರ್ಫುಲ್. ದ 1971 ವಾಸ್ ದ ಸೆನ್ಸಸ್ ವೇರ್ ದ ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ಇಂಡಿಯಾ ಅಂತ ನೋಡ್ತಾ ಇದೆ. ದ ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇನ್ ಇಂಡಿಯಾ ಅಂತ ಬಂದಾಗ ದಟ್ ವಾಸ್ 1971 ಸೆನ್ಸಸ್. 1971ರ ಜನಗಣತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿರುವಂತದನ್ನು ಕಾಣ್ತೀವಿ. ಸರಿಸುಮಾರು 24.8% ಅಂತ ನೋಡ್ತೀವಿ, ಅಪ್ರಾಕ್ಸಿಮೇಟ್ಲಿ 25%. ಸೊ 24.8% ವಿಚ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಅಂತೇಳಿ ಕರಿತೀವಿ ನಾವು. 1971ರ ಜನಗಣತಿಯಲ್ಲಿ ಅತಿ ಹೆಚ್ಚು ಬೆಳವಣಿಗೆ ದರವನ್ನು ಹೊಂದಿರುವಂತ ಜನಗಣತಿ ಅಂತ ಕರೆಯಲಾಗುತ್ತೆ. ಅದರ ನಂತರದಲ್ಲಿ 1971ನಿಂದ ಹಿಡಿದು 2011 ವರೆಗೆ ದ ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ಡಿಕ್ಲೈನ್ಡ್ ವಿತ್ ಕಂಪ್ಯಾರಿಸನ್ ವಿತ್ ದ 1971 ಸೆನ್ಸಸ್ ಬಟ್ ನಾಟ್ ದ ಪಾಪ್ಯುಲೇಷನ್. ಸೊ ಬಿ ಕೇರ್ಫುಲ್, ಇಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿದೆ ಹೊರತು ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ ಆಗ್ತಾ ಇದೆ. ಸೊ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಕ್ವಶನ್ಸ್ ಅವುಗಳನ್ನೇ ಹಾಕಿರ್ತಾರೆ. ಸೊ ಇಲ್ಲಿ ಜನಸಂಖ್ಯೆ ಬೇರೆ, ಜನಸಂಖ್ಯಾ ಬೆಳವಣಿಗೆ ದರ ಬೇರೆ. ಪಾಪ್ಯುಲೇಷನ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಇನ್ ದ ಕಂಟ್ರಿ. ಆದ್ರೆ ವಿತ್ ರೆಸ್ಪೆಕ್ಟ್ ಟು ದ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂದಾಗ ದ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಬೈ ಕಂಪೇರಿಂಗ್ ದ ಪ್ರೀವಿಯಸ್ ಡಿಕೇಡ್. ಹಿಂದಿನ ವರ್ಷದ ಅಥವಾ ಹಿಂದಿನ 10 ವರ್ಷ ಅಥವಾ ಹಿಂದಿನ ದಶಕದ ಜನಸಂಖ್ಯೆಯ ತುಲನೆಯನ್ನು ಮಾಡಿದಾಗ ಪ್ರಸ್ತುತ ಸಂದರ್ಭದಲ್ಲಿ ಎಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದು ಬೆಳವಣಿಗೆ ದರ, ಅಂಡ್ ಜನಸಂಖ್ಯೆ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು, ಎಷ್ಟು ಹೆಚ್ಚಾಗ್ತಿದೆ ಅನ್ನುವಂಥದ್ದು ಜನಸಂಖ್ಯೆ. ಸೊ ಹಾಗಾಗಿ ದ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್ ಫ್ರಮ್ 1971 to till date, but the population growth rate was declined in comparison with the 1971 census. So as of now, the population growth rate was around 15 to 18%, by max 15 to 19% ಹತ್ರದಲ್ಲಿ ನೋಡ್ತೇವೆ. ಜನಸಂಖ್ಯಾ ಬೆಳವಣಿಗೆ ದರ 15ರಿಂದ 20% ಅಥವಾ 18-19% ತನಕ ಬೆಳವಣಿಗೆ ಆಗುವಂತದನ್ನು ನೋಡ್ತೇವೆ. ಸೊ ಹೋಪ್ ಇದು ಕ್ಲಿಯರ್ ಇದೆ ಅಂತೇಳಿ ಅನ್ಕೊಳ್ತೇನೆ. ಸೊ ದೀಸ್ ಆರ್ ದ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಅಂತ ನೋಡ್ತೀವಿ. ಸೊ ಇದರಲ್ಲಿ ಇನ್ನು ಕೆಲವೊಂದಿಷ್ಟು ಫ್ಯಾಕ್ಚುಯಲ್ಸ್ ಅನ್ನ ನೋಡ್ತೇವೆ ನಾವು. ಏನದು ಅಂತಂದ್ರೆ, ಸೊ ಮೊದಲ ಬಾರಿಗೆ ಇಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅಂತ ನೋಡ್ತೇವೆ, ಜಾತಿವಾರು ಜನಗಣತಿ ಅಂತ ಕರೆಯಲಾಗುತ್ತೆ. ಸೊ ಜಾತಿವಾರು ಜನಗಣತಿ ವಿಚ್ ಇಸ್ ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಟು ಇಟ್ ವಾಸ್ ಕಂಡಕ್ಟಿಂಗ್ ದ ಪಾಪ್ಯುಲೇಷನ್, ಎಸ್ಟಿಮೇಟಿಂಗ್ ದ ಪಾಪ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು ದ caste, scheduled caste and scheduled tribe, and it was in the year 1931. This was the first time where the caste census was happened in India. ಭಾರತದಲ್ಲಿ ಮೊದಲ ಬಾರಿಗೆ ಈ ಜಾತಿವಾರು ಜನಗಣತಿಯನ್ನ ರಚನೆ ಮಾಡಿದ್ದು 1991ರಲ್ಲಿ. ಆದ್ರೆ ಸ್ವತಂತ್ರ ಭಾರತದಲ್ಲಿ ಇದನ್ನ ರದ್ದುಗೊಳಿಸಲಾಗತ್ತೆ.
ಕೇವಲ ಒಮ್ಮೆ ಮಾತ್ರ ನಾವು ಜಾತಿವಾರು ಜನಗಣತಿಯನ್ನ ರಚನೆ ಮಾಡಿದ್ದು, ಬಟ್ ಅದು ರದ್ದುಗೊಳಿಸಲಾಗತ್ತೆ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್. ಇದರ ನಂತರದಲ್ಲಿ 2011ರಲ್ಲಿ, ಬಟ್ ಇಲ್ಲಿ ಬಿ ಕೇರ್ಫುಲ್, ಇಟ್ ವಾಸ್ ಡಿಸ್ಕಂಟಿನ್ಯೂಡ್ ಸಿನ್ಸ್ ಫ್ರಮ್ 1951. ಸ್ವತಂತ್ರ ನಂತರದಲ್ಲಿ ಇದನ್ನ ರದ್ದುಗೊಳಿಸಲಾಗತ್ತೆ. 1941ರಲ್ಲಿನೂ ಇದನ್ನ ಜಾರಿಗೆ ತಂದಿರಲಿಲ್ಲ, ಬಿಕಾಸ್ ಎರಡನೇ ಮಹಾಯುದ್ಧ ಆಗಿರುವ ಕಾರಣದಿಂದ, ಡ್ಯೂ ಟು ದ ಸೆಕೆಂಡ್ ವರ್ಲ್ಡ್ ವಾರ್. ಸೊ ದ ಕ್ಯಾಸ್ಟ್ ಸೆನ್ಸಸ್ ವಾಸ್ ಕಂಪ್ಲೀಟ್ಲಿ ನಾಟ್ ಹ್ಯಾಪನ್ಡ್ ಇನ್ 1941 ಸೆನ್ಸಸ್. ಬಟ್ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆಂಟ್ ಆಫ್ ಇಂಡಿಯಾ, ಸ್ವತಂತ್ರ ಭಾರತದಲ್ಲಿ ಏನು ಈ ಜಾತಿವಾರು ಜನಗಣತಿಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದರ ನಂತರದಲ್ಲಿ 2011ರಲ್ಲಿ ಸರ್ಕಾರ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅನ್ನು ಜಾರಿಗೆ ತರುತ್ತೆ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನು ಹಿಂದುಳಿದಿರುವಂತ ವರ್ಗಗಳ ಏನು ಜಾತಿವಾರು ಜನಗಣತಿಯನ್ನು ಜಾರಿಗೆ ತರುವಂತ ಪ್ರಯತ್ನವನ್ನ ಮಾಡುತ್ತೆ. ವರದಿ ಬರುತ್ತೆ, ಆದ್ರೆ ಆ ವರದಿ ಇನ್ನೂ ಪಬ್ಲಿಷ್ ಮಾಡಿರ್ಲಿಲ್ಲ. ಇಟ್ ವಾಸ್ ನಾಟ್ ಬೀನ್ ಪಬ್ಲಿಷ್ಡ್. ಕಂಡಕ್ಟ್ ಆಗತ್ತೆ, ಬಟ್ ಪಬ್ಲಿಷ್ ಆಗಲ್ಲ. ವರದಿ ಎಲ್ಲಿಯೂ ಸಹ ಜಾರಿಗೆ ಬಂದಿರಲಿಲ್ಲ. ಹಾಗಾಗಿ ಈಗ ಪ್ರಸ್ತುತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದೆ, ಆಸ್ ಆಫ್ ನೌ ಬೈ 2026-27 ಸೆನ್ಸಸ್ ಏನಿದೆನೋ ಇದರಲ್ಲಿನೂ ಸಹ ಸರ್ಕಾರ ಇವಾಗ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಅನ್ನು ಜಾರಿಗೆ ತರುವಂತದ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂಡ್ ಅದನ್ನೇ ನಾವು ಹೇಳಿದ್ದು, ಮೊದಲ ಹಂತದಲ್ಲಿ ಏನೋ ಹೌಸಿಂಗ್ ಫ್ಯಾಕ್ಟರ್ ಅನ್ನು ಇಟ್ಕೊಂಡು, ಪ್ಯಾರಾಮೀಟರ್ ಅನ್ನು ಇಟ್ಕೊಂಡು ಜನಗಣತಿಯನ್ನ ರಚನೆ ಮಾಡ್ತಾ ಇದೆ. ಅಂಡ್ ಎರಡನೇ ಅವಧಿಯಲ್ಲಿ, ಎರಡನೇ ಫ್ಯಾಕ್ಟರ್ ಅಲ್ಲಿ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಸೊ ಎರಡನೇ ಹಂತದಲ್ಲಿ ಇದನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇದೇ ನಮ್ಗೆ ಇವಾಗ ಏನೋ ಇದರ ಹಿನ್ನೆಲೆ ಅಂತ ನೋಡ್ತೇವೆ. ಸೊ ಇದರ ನಂತರದಲ್ಲಿ ಏನೋ ದ ಥರ್ಡ್ ಆಸ್ಪೆಕ್ಟ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ದ ಸೆನ್ಸಸ್. ಸಾಂವಿಧಾನಿಕ ಅಂಶಗಳು ಏನಿದಾವೆ, ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ವಿತ್ ರೆಸ್ಪೆಕ್ಟ್ ಟು ಸೆನ್ಸಸ್. ಸೊ ಸಂವಿಧಾನದಲ್ಲಿ ಇದರ ಬಗ್ಗೆ ಎಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನ ನೋಡುವಂತ ಪ್ರಯತ್ನವನ್ನ ಮಾಡೋಣ. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂದಾಗ ವಿಚ್ ಈಸ್ ಅಂಡರ್ ದಿ ಆರ್ಟಿಕಲ್ ನಂಬರ್, ನೇರವಾಗಿ ಏನು ಕೇಂದ್ರ ಸರ್ಕಾರ ಅಧೀನದಲ್ಲಿ ಇರುವ ಕಾರಣದಿಂದ ಇದನ್ನ 246ನೇ ವಿಧಿಯಲ್ಲಿ ಪ್ರಸ್ತುತಗೊಳಿಸಿರುವಂತದ್ದನ್ನು ನೋಡ್ತೇವೆ. ಇಟ್ ವಾಸ್ ಇನ್ ದ ಆರ್ಟಿಕಲ್ ನಂಬರ್ 246 ಆಸ್ ಪಾರ್ಟ್ ಆಫ್ ಯೂನಿಯನ್ ಲಿಸ್ಟ್. ಸೊ ಜನಗಣತಿಯನ್ನ ಸಂಪೂರ್ಣ ಅಧಿಕಾರವನ್ನ ಹೊಂದಿದ್ದು ಕೇಂದ್ರ ಸರ್ಕಾರ. ಸೊ ಇಟ್ ವಾಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 246. ಇಟ್ ವಾಸ್ ಅಂಡರ್ ಯೂನಿಯನ್ ಲಿಸ್ಟ್. ಯಾಕಂದ್ರೆ 7ನೇ ಅನುಸೂಚಿಯಲ್ಲಿ ಇರುವಂತ ಅಂಶದಲ್ಲಿ, ಸೊ 7ನೇ ಅನುಸೂಚಿ ಅನ್ನುವಂಥದ್ದು ಏನಂತ ಹೇಳ್ತೀವಿ ನಾವು, ದ 7th ಶೆಡ್ಯೂಲ್ ವಿಚ್ ಇಸ್ ರಿಲೇಟೆಡ್ ಟು ದ ಡಿಸ್ಟ್ರಿಬ್ಯೂಷನ್ ಆರ್ ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ಸ್ ಅಂತ ನೋಡ್ತೇವೆ. 7ನೇ ಅನುಸೂಚಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ವಿಭಜನೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದನ್ನು ನೋಡ್ತೇವೆ. ಸೊ ಆದ ಕಾರಣದಿಂದ ಇಲ್ಲಿ ಆ 7ನೇ ಅನುಸೂಚಿಗೆ ಅನುಸಾರವಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಕೊಡ್ತೀವಿ. ಅದರಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಬರುವಂತ ವಿಷಯ ಇದು. ಅಂಡರ್ ದ 7th ಶೆಡ್ಯೂಲ್ ಇಟ್ ವಾಸ್ ಅಂಡರ್ ದ ಆರ್ಟಿಕಲ್ 246 ಅಂತ ನೋಡ್ತೀವಿ, ವಿಚ್ ಇಸ್ ಕಂಪ್ಲೀಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ಸೊ ಹಾಗಾಗಿ ಇದರ ಡ್ಯೂಟೀಸ್ ಅನ್ನ ಮಾಡ್ಲಿಕ್ಕೆ ಒಬ್ಬ ಆಫೀಸರ್ ಅನ್ನ, ನೋಡಲ್ ಆಫೀಸರ್ ಅನ್ನ ನೇಮಕ ಮಾಡಲಾಗುತ್ತೆ ಟು ಕಂಡಕ್ಟ್ ದ ಡ್ಯೂಟೀಸ್ ಆಫ್ ಸೆನ್ಸಸ್ ಆಫೀಸರ್ ಅಂತ ನೋಡ್ತೀವಿ. ದ ಡ್ಯೂಟೀಸ್ ಆಫ್ ಸೆನ್ಸಸ್ ಅಂತ ನೋಡ್ತೇವೆ. ದ ಡ್ಯೂಟೀಸ್ ಆಫ್ ಸೆನ್ಸಸ್ ಆಫೀಸರ್, ಜನಗಣತಿಯ ನೋಡಲ್ ಅಧಿಕಾರಿ ಅಂತ ಕರೆಯಲಾಗುತ್ತೆ. ಅಂಡ್ ವಿಚ್ ಇಸ್ ಅಂಡರ್ ದಿ ಕಂಪ್ಲೀಟ್ ಕಂಟ್ರೋಲ್ ಆಫ್ ಹೋಮ್ ಮಿನಿಸ್ಟ್ರಿ ಅಂತ ನೋಡ್ತೇವೆ. ದ ಮಿನಿಸ್ಟ್ರಿ ಆಫ್ ಹೋಮ್, ನೋಡಲ್ ಅಧಿಕಾರಿ ಇದಕ್ಕೆ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಗೃಹ ಮಂತ್ರಿಗಳು ಇದರ ನೋಡಲ್ ಅಧಿಕಾರಿಗಳಾಗಿರುವಂತದ್ದನ್ನ ಕಾಣ್ತೇವೆ. ಅಂಡ್ ಇದಕ್ಕನುಸಾರವಾಗಿ ಸ್ವತಂತ್ರ ನಂತರದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಇಲ್ಲಿ ಕೆಲವು ಕಾಯ್ದೆಗಳನ್ನ ಜಾರಿಗೆ ತರುತ್ತೆ. ಸೊ ಈ ಸೆನ್ಸಸ್ ಅನ್ನ ಜಾರಿಗೆ ತರಲಿಕ್ಕೆ, ಜನಗಣತಿಯನ್ನ ಜಾರಿಗೆ ತರುವಂತ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ಸಂಸತ್ತು ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುವಂತ ಶಾಸನೀಯ ಸಂಸ್ಥೆಯಿಂದ ಸಂಸತ್ತು ಕೆಲವು ಕಾಯ್ದೆಗಳನ್ನ ರಚನೆ ಮಾಡುತ್ತೆ. ಯಾವ ರೀತಿ ಜನಗಣತಿ ರಚನೆ ಆಗ್ಬೇಕು, ಯಾವ ರೀತಿ ವರದಿಯನ್ನ ನೀಡಬೇಕು, ಹೇಗೆ ವರದಿಗಳನ್ನ ಸಂಗ್ರಹಣೆ ಮಾಡಬೇಕು ಅನ್ನುವಂತ ವರದಿಯನ್ನ ನೀಡಲಿಕ್ಕೆ ಕೆಲವು ಕಾಯ್ದೆಯನ್ನ ಜಾರಿಗೆ ತರುತ್ತೆ. ಅಂಡ್ ಅದನ್ನೇ ನಾವಿಲ್ಲಿ ಸೆನ್ಸಸ್ ಆಕ್ಟ್ ಆಫ್ 1948 ಅಂತ ನೋಡ್ತೇವೆ. ಸೊ ಅಕಾರ್ಡಿಂಗ್ ಟು ದಿ ಸೆನ್ಸಸ್ ಆಕ್ಟ್ ಆಫ್ 1948, ಜನಗಣತಿ ಕಾಯ್ದೆ 1948ಕ್ಕೆ ಅನುಸಾರವಾಗಿ ಕೇಂದ್ರ ಸರ್ಕಾರ ಪ್ರತಿ 10 ವರ್ಷಕ್ಕೊಮ್ಮೆ ಜನಸಂಖ್ಯೆ ಆಧಾರಿತವಾಗಿ ಜನಗಣತಿಯನ್ನ ಮಾಡುವಂಥದ್ದು ಕಡ್ಡಾಯ ಅಂತೇಳಿ ಹೇಳುತ್ತೆ. ಸೊ ಇಟ್ ಈಸ್ ಕಂಪಲ್ಸರಿ, ಇಟ್ ಈಸ್ ಮ್ಯಾಂಡೇಟರಿ ಅಕಾರ್ಡಿಂಗ್ ಟು ಸೆನ್ಸಸ್ ಆಕ್ಟ್ ಆಫ್ 1948. ಇಟ್ ಈಸ್ ಮ್ಯಾಂಡೇಟರಿ ಟು ಎಸ್ಟಿಮೇಟ್ ದ ಪಾಪ್ಯುಲೇಷನ್ ಫಾರ್ ಎವ್ರಿ 10 years ಅಂತ ಹೇಳ್ತಾ ಇದೆ. ಅಂಡ್ ಸೆಕೆಂಡ್ ಒನ್ ವಾಸ್ ಸೆನ್ಸಸ್ ರೂಲ್ಸ್ ಆಫ್ 1990 ಅಂತ ನೋಡ್ತೀವಿ. ಇದರಲ್ಲಿ ಕೆಲವು ಅಗೇನ್ ಬದಲಾವಣೆಯನ್ನು ತರುವಂತದ್ದನ್ನು ನೋಡ್ತೇವೆ.
1990 ಸೆನ್ಸಸ್ ನಿಯಮಾವಳಿಗೆ ಅನುಸಾರವಾಗಿ, ಜನಗಣತಿ ನಿಯಮಾವಳಿಗೆ ಅನುಸಾರವಾಗಿ ಇದನ್ನ ನಿರ್ವಹಣೆ ಮಾಡುವುದಕ್ಕೋಸ್ಕರವಾಗಿ ಒಬ್ಬರನ್ನ ಶಿಫಾರಸು, ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಅದನ್ನೇ ನಾವಿಲ್ಲಿ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಅಂತ ಕರಿತೀವಿ. ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ 1990 ಜನಗಣತಿ ನಿಯಮಾವಳಿಗೆ ಅನುಸಾರವಾಗಿ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಅನ್ನ ಹೋಮ್ ಮಿನಿಸ್ಟ್ರಿ ಅಪಾಯಿಂಟ್ ಮಾಡುವಂತದ್ದನ್ನ ನೋಡ್ತೀವಿ. ಸೊ ಅವರ ಅಧೀನದಲ್ಲಿ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಅನ್ನುವಂಥದ್ದು ಜನಗಣತಿಯ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂತದ್ದನ್ನ ನೋಡಬಹುದು. ಅಂಡ್ ಇದಕ್ಕೆ ಅನುಸಾರವಾಗಿ ಅವರ ನಿಯಮಾವಳಿಗೆ ಅನುಸಾರವಾಗಿ, ಅವರ ನಿರ್ದಿಷ್ಟ ನೀತಿ ಮತ್ತು ನಿಯಮಾವಳಿಗಳಿಗೆ ಅನುಸಾರವಾಗಿ ಜನಗಣತಿ ಕೆಳ ಹಂತದಲ್ಲಿ ಎಸ್ಪೆಷಲಿ ರಾಜ್ಯ ಮತ್ತು ಪಂಚಾಯತ್ ಲೆವೆಲ್ ಅಲ್ಲಿ ನಡೆಯುವಂತದ್ದನ್ನು ನೋಡ್ತೀವಿ. ಸೊ ಇದಕ್ಕೆ ಸರ್ಕಾರ ವಿವಿಧ ಸರ್ಕಾರಿ ಉದ್ಯೋಗಿಗಳನ್ನ ನೇಮಕ ಮಾಡುತ್ತೆ. NGOs, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್, ಈ ಅಂಗಸಂಸ್ಥೆಗಳ ಸಹಾಯದಿಂದ ಸೆನ್ಸಸ್ ಅನ್ನ, ಜನಗಣತಿಯನ್ನ ತಯಾರು ಮಾಡುವಂತದ್ದನ್ನ ನೋಡ್ತೀವಿ. ಸೊ ಹಾಗಿದ್ದಾಗ ಯಾಕೆ ನಮ್ಗೆ ಜನಗಣತಿ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಸಂವಿಧಾನದಲ್ಲಿನೂ ಹೇಳುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ದ ಆರ್ಟಿಕಲ್ ನಂಬರ್ 340 ಅಂತ ಹೇಳಿ ನೋಡ್ತೀವಿ. ಸಂವಿಧಾನದ 340ನೇ ವಿಧಿಯಲ್ಲಿ ಯಾಕೆ ಜನಗಣತಿ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೋಡ್ತೀವಿ. ಸೊ ಈ 340ನೇ ವಿಧಿಗೆ ಅನುಸಾರವಾಗಿ ಅಪಾಯಿಂಟಿಂಗ್ ದ ಕಮಿಷನ್ ಟು ಇನ್ವೆಸ್ಟಿಗೇಟ್ ದ ಸೋಶಿಯೋ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನೋಡ್ತೀವಿ. ಸೊ 340ನೇ ವಿಧಿ ಹೇಳುವಂಥದ್ದು ಅಪಾಯಿಂಟಿಂಗ್ ಅ ಕಮಿಷನ್, ದ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಅಂತ ಹೇಳ್ತಾ ಇದ್ದು ಒಂದು ನಿರ್ದಿಷ್ಟ ಆಯೋಗವನ್ನು ರಚನೆ ಮಾಡುವಂತ ಅಧಿಕಾರ ಇರುವಂತದ್ದನ್ನು ನೋಡ್ತೀವಿ. ಅಪಾಯಿಂಟಿಂಗ್ ಕಮಿಷನ್ ಟು ಇನ್ವೆಸ್ಟಿಗೇಟ್ ವೆದರ್ ದ ಪರ್ಟಿಕ್ಯುಲರ್ ಬ್ಯಾಕ್ವರ್ಡ್ ಕ್ಲಾಸ್ ಆರ್ ಸೋಷಿಯಲಿ ಅಂಡ್ ಎಜುಕೇಶನಲಿ ಅಂತೇಳಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತ ವರ್ಗಗಳು ಹೌದಾ ಅಲ್ವಾ ಅನ್ನುವಂಥದ್ದನ್ನ ಶಿಫಾರಸು ಮಾಡಲಿಕ್ಕೆ, ಅದನ್ನ ವಿಮರ್ಶೆಯನ್ನು ಮಾಡುವುದಕ್ಕೋಸ್ಕರವಾಗಿ ಒಂದು ಆಯೋಗವನ್ನ ರಚನೆ ಮಾಡುವಂತ ಪ್ರಯತ್ನವನ್ನು 340ನೇ ವಿಧಿ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಇದಕ್ಕನುಸಾರವಾಗಿ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೆ ಹಿಂದುಳಿದಿರುವಂತ ವರ್ಗಗಳಿಗೆ ಅವರ ಉತ್ತೇಜನವನ್ನ ನೀಡುವುದಕ್ಕೋಸ್ಕರವಾಗಿ ಇಲ್ಲಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರಬಹುದು. ಸೊ ಅವರ ಯಾಕೆ ಜನಗಣತಿಯನ್ನ ಮಾಡಬೇಕಂದ್ರೆ ಅವರ ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿ ಇದೆ, ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗ್ಲೇಬೇಕು. ಸೊ ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಹೆಚ್ಚಿಸುವುದಕ್ಕಾಗಿ ಜನಸಂಖ್ಯೆ ಪ್ರಮಾಣ ಏನಿದೆ ಅಂತ ಗೊತ್ತಾಗಬೇಕು. ಅದೇ ರೀತಿಯಲ್ಲಿ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂಡ್ ಫಂಡ್ಸ್, ವಿವಿಧ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಅವರ ಉತ್ತೇಜನಕ್ಕೆ, ಹಾಗೂ ಹಣಕಾಸು ಮತ್ತು ಸಂಪನ್ಮೂಲಗಳನ್ನ ವಿತರಣೆ ಮಾಡುವುದಕ್ಕೋಸ್ಕರವಾಗಿ ಎಸ್ಪೆಷಲಿ ಬಜೆಟರಿ ಅಲೋಕೇಶನ್ಸ್ ಅಂತ ನೋಡ್ತೀವಲ್ವಾ ನಾವು. ಸೊ ಫಂಡ್ಸ್ ಅನ್ನುವಂಥದ್ದು ವಿಚ್ ಇಸ್ ಬಜೆಟರಿ ಅಲೋಕೇಶನ್ಸ್. ಮುಖ್ಯವಾಗಿ ಎಷ್ಟು ಹಣ ಆ ನಿರ್ದಿಷ್ಟ ಸಮುದಾಯದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಬೇಕು ಅನ್ನುವಂಥದ್ದನ್ನು ಅಂದಾಜು ಮಾಡಲಿಕ್ಕೆ ಇಲ್ಲಿ ಪ್ರಾಧಾನ್ಯತೆಯನ್ನು 340ನೇ ವಿಧಿಗನುಸಾರವಾಗಿ ನೀಡಿರುವಂತದ್ದನ್ನು ಕಾಣ್ತೀವಿ. ಸೊ ಇದಕ್ಕನುಸಾರವಾಗಿನೇ ರಾಜ್ಯಗಳಲ್ಲಿನೂ ಸಹ ಕೆಲವು ಅಧಿಕಾರಗಳನ್ನು ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಅದನ್ನೇ ಇಲ್ಲಿ 105ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಜಾರಿಗೆ ತರಲಾಗುತ್ತೆ. 105th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2021. ಸೊ 340ನೇ ವಿಧಿ ಹೇಳಿದ್ದು ಕೇಂದ್ರ ಸರ್ಕಾರ ನಿಗದಿತ ಆಯೋಗವನ್ನ ರಚನೆ ಮಾಡಿ ಯಾರು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತ ವರ್ಗ ಅಂತೇಳಿ ಶಿಫಾರಸು ಮಾಡುತ್ತೆ. ಆದ್ರೆ ಇಲ್ಲಿ ರಾಜ್ಯಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂತದನ್ನ ಕಾಡ್ತೀವಿ. ಸೊ ಆನ್ ದ ಬೇಸಿಸ್ ಆಫ್ 105th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2021 ಇಟ್ ಇಂಟ್ರೊಡ್ಯೂಸ್ಡ್ ಆರ್ಟಿಕಲ್ ನಂಬರ್ 342A ಕ್ಲಾಸ್. ಸಂವಿಧಾನದ 342A ಉಪವಿಧಿಯನ್ನ ಜಾರಿಗೆ ತರುವಂತದನ್ನ ನೋಡ್ತೀವಿ. ಸೊ ಈ ವಿಧಿಗೆ ಅನುಸಾರವಾಗಿ ಆಯಾ ರಾಜ್ಯಗಳಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತ ವರ್ಗಗಳು ಯಾವುದು ಅನ್ನುವಂಥದ್ದನ್ನ ಶಿಫಾರಸು ಮಾಡುವ ಅಧಿಕಾರವನ್ನ ನೀಡಲಾಗಿದೆ. ಸೊ ಇದಕ್ಕೋಸ್ಕರವಾಗಿನೇ ಅಂಡರ್ ದಿಸ್ ಯಾವುದು 2017-18ರಲ್ಲಿನೇ ಶಿಫಾರಸು ಆಗಿರುವಂತ ರೋಹಿಣಿ ಕಮಿಷನ್, ಸೊ ರೋಹಿಣಿ ಆಯೋಗವನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿರುತ್ತೆ. ಸೊ ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೇಳಿದೆ ಯಾರೋ ಸಬ್ ಕ್ಯಾಟಗರೈಸೇಷನ್ ಅಂಡರ್ ದ OBC ಅಂತ ಹೇಳ್ತಾ ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಮತ್ತೆ ಸಬ್ ಕ್ಯಾಟಗರೈಸೇಷನ್ ಅಂತ ಹೇಳ್ತಾ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂತದ್ದನ್ನ ರೋಹಿಣಿ ಸಮಿತಿ ಶಿಫಾರಸು ಮಾಡುತ್ತೆ. ಅಂಡ್ ಅದಕ್ಕನುಸಾರವಾಗಿ ಹಿಂದುಳಿದ ವರ್ಗಗಳಲ್ಲಿ ಉಪ ಸಮಿತಿಯನ್ನ ಕೇಂದ್ರ ಸರ್ಕಾರದಲ್ಲಿ ರಚನೆ ಆಗಿದೆ. ಆದ್ರೆ ಈಗ
342 ಉಪವಿಧಿಯಲ್ಲಿ ರಾಜ್ಯ ಸರ್ಕಾರಗಳಿಗೂ ಅಧಿಕಾರ ಇರುವ ಕಾರಣದಿಂದ ಈಗ ಪ್ರಸ್ತುತ ಸಂದರ್ಭದಲ್ಲಿ ಎಸ್ಸಿ ಮತ್ತು ಅದು ಎಸ್ಪೆಷಲಿ ಸೋಷಿಯಲ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಸಬ್ ಕ್ಯಾಟಗರೈಸೇಷನ್ ಕಾನ್ಸೆಪ್ಟ್ ಇವಾಗ ನ್ಯೂಸ್ ಅಲ್ಲಿ ಇರುವಂತದ್ದನ್ನು ನೋಡ್ತೀವಿ. ಒಳ ಮೀಸಲಾತಿಯ ಬಗ್ಗೆ ಮಾಹಿತಿ ಇರುವಂತದ್ದನ್ನು ನೋಡ್ತೀವಿ. ಸೊ SC ST ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಒಳ ಮೀಸಲಾತಿಯ ಬಗ್ಗೆ ಏನು ಶಿಫಾರಸು ಮಾಡುವಂತ ಆಯೋಗವನ್ನ ರಾಜ್ಯ ಸರ್ಕಾರ ರಚನೆ ಮಾಡಬಹುದು. ಸೊ ಇದಕ್ಕನುಸಾರವಾಗಿ ಮೊದಲ ಬಾರಿಗೆ SC ಮತ್ತು ST ಯಲ್ಲಿ ಸಬ್ ಕ್ಯಾಟಗರೈಸೇಷನ್ ಮಾಡಿರುವಂತ ರಾಜ್ಯ ಇಟ್ ಈಸ್ ತೆಲಂಗಾಣ. ತೆಲಂಗಾಣ ಮೊದಲ ರಾಜ್ಯ ಆಗಿರುತ್ತೆ. ಸೊ ತೆಲಂಗಾಣ ಮೊದಲ ರಾಜ್ಯವಾಗಿದ್ದು ಇದರ ನಂತರದಲ್ಲಿ ಇವಾಗ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರುವಂತದ್ದು ಕರ್ನಾಟಕ. ಸೊ ನಮ್ಮ ರಾಜ್ಯದಲ್ಲಿ ಈಗ ಕರ್ನಾಟಕದಲ್ಲಿ ಇದು ಪ್ರಸ್ತುತ ನ್ಯೂಸ್ ಅಲ್ಲಿ ಇರುವಂತದ್ದನ್ನು ನೋಡ್ತೀವಿ. ಒಳ ಮೀಸಲಾತಿಯ ಬಗ್ಗೆ ಮಾಹಿತಿ ಇರುವಂತದ್ದನ್ನು ನೋಡ್ತೀವಿ. ದ ಸಬ್ ಕ್ಯಾಟಗರೈಸೇಷನ್ ಇನ್ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತಾ ಇದೆ, ಸೋಷಿಯಲ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ವಿಚ್ ಇಸ್ ಅಗೇನ್ ಹ್ಯಾವಿಂಗ್ ದಟ್ ಕಮಿಷನ್. ಹೌದಾ, ನಾಗಮೋಹನ್ ದಾಸ್ ರಿಪೋರ್ಟ್ ಅಂತ ನೋಡ್ತೀವಿ. ನಾಗಮೋಹನ್ ದಾಸ್ ಕಮಿಷನ್. ಸೊ ಏಕ ಸದಸ್ಯ ಪೀಠ ಅಂತ ನೋಡ್ತೀವಿ. ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಜಾರಿಗೆ ಬರುವಂತದ್ದನ್ನು ನೋಡ್ತೀವಿ. ಆದ್ರೆ ಇದು ಆಸ್ ಆಫ್ ನೌ ವರದಿಯನ್ನು ಕೊಟ್ಟಿದೆ, ಆದ್ರೆ ಇನ್ನು ರಾಜ್ಯ ಸರ್ಕಾರ ಅದನ್ನ ಒಪ್ಪಿಗೆಯನ್ನ ನೀಡಿಲ್ಲ. ಸೊ ಹಾಗಾಗಿನೇ ಈಗ ಮುಂದಿನ ದಿನಮಾನಗಳಲ್ಲಿ ಆ ಒಳ ಮೀಸಲಾತಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಹೇಗೆ ಅದು ಏನು ಲಾಭ ಆಗುತ್ತೆ ಅಥವಾ ನಷ್ಟ ಆಗುತ್ತೆ, ಅಥವಾ ಯಾವ ರೀತಿ ಅದರ ಏನು ಶಿಫಾರಸುಗಳು ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಿದೆ. ಬಟ್ ಆಸ್ ಆಫ್ ನೌ ನಾಗಮೋಹನ್ ದಾಸ್ ವರದಿ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ, ಆದ್ರೆ ರಾಜ್ಯ ಸರ್ಕಾರದಲ್ಲಿ ಏನೋ ಸಮಸ್ಯೆಗಳಿದಾವೆ. ರಾಜ್ಯ ಸರ್ಕಾರ ವರದಿಯನ್ನು ಒಪ್ಕೊಂಡಿಲ್ಲ. ಒಪ್ಪಿಕೊಂಡ ನಂತರದಲ್ಲಿ ಏನೆಲ್ಲ ಆಗತ್ತೆ ಅನ್ನುವಂಥದ್ದನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ಚರ್ಚೆನ ಮಾಡೋಣ. ಬಟ್ ಆಸ್ ಆಫ್ ನೌ ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸೆನ್ಸಸ್ ಅಂತ ನೋಡ್ತೀವಿ. ಸೊ ಇದರ ನಂತರದಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ಅತಿ ಪ್ರಮುಖವಾದ ಅಂಶ ಏನಂದ್ರೆ ಇಟ್ ಈಸ್ ದ ಪಾಪ್ಯುಲೇಷನ್ ಥಿಯರಿ ಅಂತೇಳಿ ನೋಡ್ತೀವಿ. ದ ಥಿಯರಿ ಆಫ್ ಪಾಪ್ಯುಲೇಷನ್ ಇದರ ನಂತರದಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ಅಂಶನೇ ಇಟ್ ಈಸ್ ದ ಥಿಯರಿ ಆಫ್ ಪಾಪ್ಯುಲೇಷನ್. So which is also been again asked for many times. The theory of population, ಜನಸಂಖ್ಯಾ ಸಿದ್ಧಾಂತ ಅಂತೇಳಿ ಕರೆಯಲಾಗುತ್ತೆ. ಸೊ ಅಗೇನ್ ಫಸ್ಟ್ ಆಫ್ ಆಲ್ ಜನಸಂಖ್ಯೆಗೆ ಅನುಸಾರವಾಗಿ ಮೊದಲ ಬಾರಿಗೆ ಜನಸಂಖ್ಯೆಯ ಬಗ್ಗೆ ಮೊದಲ ಬಾರಿಗೆ ಅಧ್ಯಯನ ಮಾಡಿರುವಂತವರು ಯಾರು ಅಂತ ಕೇಳಿರ್ತಾನೆ. ಜನಸಂಖ್ಯಾ ಶಾಸ್ತ್ರ ಅಂತ ನೋಡ್ತೀವಿ. ದ ಥಿಯರಿ ಆಫ್ ಡೆಮೋಗ್ರಫಿ ಅಂತ ನೋಡ್ತೀವಿ. ದಟ್ ವಾಸ್ ಫಸ್ಟ್ ಟೈಮ್ ಇಟ್ ವಾಸ್ ಗಿವನ್ ಬೈ, ಮೊದಲ ಬಾರಿಗೆ ಜನಸಂಖ್ಯೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇಟ್ ವಾಸ್ ಇನ್ ದ ಇಯರ್ 1798. ದ ಥಿಯರಿ ಆಫ್ ಪಾಪ್ಯುಲೇಷನ್ ಇಟ್ ವಾಸ್ ಗಿವನ್ ಇನ್ ದ ಇಯರ್ 1798 ಬೈ, ಇಟ್ ವಾಸ್ ಫಸ್ಟ್ ಟೈಮ್ ಗಿವನ್ ಬೈ ದ ರಾಬರ್ಟ್ ಮಾಲ್ಥೂಸ್ ಅಂತ ಹೇಳ್ತೇವೆ. ಥಾಮಸ್, ಇಟ್ ವಾಸ್ ಫಸ್ಟ್ ಟೈಮ್ ಗಿವನ್ ಬೈ ಥಾಮಸ್ ರಾಬರ್ಟ್ ಮಾಲ್ಥೂಸನ್. Thomas Robert Malthus was the first person to give a theory related to the population ಅಂತ ನೋಡ್ತೀವಿ. ಜನಸಂಖ್ಯಾ ಬಗ್ಗೆ ಸಿದ್ಧಾಂತ ಅಥವಾ ತತ್ವವನ್ನು ಮೊದಲ ಬಾರಿಗೆ ಹೇಳಿದ್ದು ಮಾಲ್ಥೂಸನ್ ಅಂತ ನೋಡ್ತೀವಿ. ಇನ್ ಹಿಸ್ ಬುಕ್ ಕಾಲ್ಡ್ ಯಾವುದು ದ ಎಸ್ಸೆ ಆನ್ ದ ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್ ಅಂತ ನೋಡ್ತೀವಿ. ಇವರ ಗ್ರಂಥ ದ ಎಸ್ಸೆ, ಇವರ ಗ್ರಂಥವಾದ ದ ಎಸ್ಸೆ ಆನ್ ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್, ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ತತ್ವದ ಸಿದ್ಧಾಂತವನ್ನ ಮೊದಲ ಬಾರಿಗೆ ಈ ಗ್ರಂಥದಲ್ಲಿ ಹೇಳಿರುವಂತದ್ದನ್ನು ನೋಡ್ತೇವೆ. ಯಾರು? ಮಾಲ್ಥೂಸನ್ ಅಂತ ನೋಡ್ತೇವೆ. ಇದನ್ನ ಮಾಲ್ಥೂಸನ್ ಥಿಯರಿ ಅಂತಾನು ಕರೆಯಲಾಗತ್ತೆ, ಮಾಲ್ಥೂಸನ್ ಸಿದ್ಧಾಂತ ಅಂತ ಕರೆಯಲಾಗತ್ತೆ. ಮಾಲ್ಥೂಸನ್ ಸಿದ್ಧಾಂತ ಅಂದ್ರೂ ಒಂದೇ ಅಥವಾ ಜನಸಂಖ್ಯಾ ಸಿದ್ಧಾಂತ ಅಂದ್ರೂ ಒಂದೇ. ಸೊ ಯಾಕೆ ಜನಸಂಖ್ಯಾ ವರದಿಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಕಡೆಯಿಂದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. The population was increasing at the geometric progression ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ರೇಖಾಗಣಿತದ ರೀತಿಯಲ್ಲಿ, ರೇಖಾಗಣಿತ ಶ್ರೇಣಿಯಲ್ಲಿ ಹೆಚ್ಚಾಗ್ತಾ ಇದೆ, ಅಂದ್ರೆ ಮಲ್ಟಿಪ್ಲೈ ಆಗ್ತಿರುವಂತದನ್ನ ಹೇಳ್ತಾ ಇದ್ದಾರೆ ಅವರು. ಇಟ್ ವಾಸ್ ಮಲ್ಟಿಪ್ಲೈಡ್. ಯಾಕೆ, ಏನು ಅದು? ಸೊ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ನೋಡ್ತೀವಿ. ರೇಖಾಗಣಿತ ಶ್ರೇಣಿ ಅಂತಂದಾಗ ಜನಸಂಖ್ಯೆ ರೇಖಾಗಣಿತ ಶ್ರೇಣಿಯಲ್ಲಿ ಹೆಚ್ಚಾಗ್ತಾ ಇದೆ. ಅಂದ್ರೆ ಜನಸಂಖ್ಯೆ 2 ಇದ್ದಿದ್ದು ನೆಕ್ಸ್ಟ್ 4 ಆಗುತ್ತೆ, 4 ಇದ್ದಿದ್ದು ಇಂಟು 2 8 ಆಗುತ್ತೆ, ಇಂಟು 2 16, ಇಂಟು 2 32, ಇದೇ ರೀತಿ ಹೆಚ್ಚಾಗುವಂತದನ್ನ ನೋಡ್ತೀವಿ. ಸೊ ಗುಣಾಂಕದ ರೀತಿಯಲ್ಲಿ ಹೆಚ್ಚಾಗುವಂತದ್ದನ್ನ ನೋಡ್ತೀವಿ. ಆದರೆ ದ ರಿಸೋರ್ಸಸ್ ಅಂತ ಏನ್ ನೋಡ್ತೀವಲ್ವಾ ನಾವು, ಜನರಿಗೆ ಬೇಕಾಗಿರುವಂತ ಅವಶ್ಯಕ ಸಂಪನ್ಮೂಲಗಳು,
ಇಟ್ ವಾಸ್ ಇನ್ಕ್ರೀಸಿಂಗ್ ಇನ್ ದ ರೇಷಿಯೋ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಅಂದ್ರೆ ಆಡ್ ಆಗ್ತಾ ಇದೆ. ಜನಸಂಖ್ಯೆ ರೇಖಾಗಣಿತದಲ್ಲಿ ಹೆಚ್ಚಾಗ್ತಾ ಇದೆ, ಆದ್ರೆ ಸಂಪನ್ಮೂಲಗಳು ಅಂಕಗಣಿತದ ರೀತಿಯಲ್ಲಿ ಹೆಚ್ಚಾಗ್ತಾ ಇದಾವೆ. ಅಂದ್ರೆ ಏನಿದ್ರ ಅರ್ಥ, ಅಂಕಗಣಿತ ಅಂದ್ರೆ 2 ಇದ್ದಿದ್ದು +2, ಇದು ಮಲ್ಟಿಪ್ಲೈ 2 ಅಂತ ಹೇಳ್ತಾ ಇದೀವಿ, ಇಲ್ಲಿ +2 ಅಂತ ಹೇಳ್ತಾ ಇದೀವಿ. ಅಂದ್ರೆ 4 ಆಗುತ್ತೆ, 4 ಇದ್ದಿದ್ದು +2 ಅಂದ್ರೆ 6 ಆಗುತ್ತೆ, +2 8, +2 10, ಇದೇ ರೀತಿ ಆಡ್ ಆಗುವಂತದನ್ನ ನೋಡ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಇವಾಗ ಜನಸಂಖ್ಯೆ ಮತ್ತು ಸಂಪನ್ಮೂಲಗಳನ್ನ ಕಂಪೇರ್ ಮಾಡಿದಾಗ ದ ರಿಸೋರ್ಸಸ್ ಆರ್ ಅಂಡರ್ ದಿ ಸ್ಕೇರ್ಸಿಟಿ, ಸಂಪನ್ಮೂಲಗಳು ಕೊರತೆಯಲ್ಲಿರುವಂತದ್ದನ್ನ ನೋಡ್ತೀವಿ. ಆ ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳನ್ನ ಜನಸಂಖ್ಯೆಗೆ ಅನುಸಾರವಾಗಿ, ಅವರ ಅಗತ್ಯತೆಗಳಿಗೆ ಅನುಸಾರವಾಗಿ, ಅವಶ್ಯಕತೆಗಳಿಗೆ ಬಯಕೆಗಳಿಗೆ ಅನುಸಾರವಾಗಿ ಈಡೇರಿಸುವಂತ ಪ್ರಯತ್ನಕ್ಕೋಸ್ಕರವಾಗಿನೇ ಜನಸಂಖ್ಯೆ ಅಂದಾಜಿಸುವಂಥದ್ದು, ಜನಗಣತಿಯನ್ನು ಮಾಡುವಂಥದ್ದು ಪ್ರಮುಖ ಅಂತೇಳಿ ಹೇಳುತ್ತೆ, ಬಹುಮುಖ್ಯವಾದ ಪಾತ್ರ ನಿರ್ವಹಿಸುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ವಿಚ್ ಇಸ್ as the population was increasing in the multiplication, but whereas the resources were increasing in the arithmetic progression that was added, and due to which the resources was under the scarcity. To fulfill the needs of the people, ultimately we need to estimate the census, otherwise the people will lose their lives ante ಹೇಳ್ತಾ ಇದೆ. So for that was the reason why again it is the responsibility of the government to estimate the population for every ಡಿಕೇಡ್ ಅಂತ ಹೇಳ್ತಾ ಇದೆ. ಅಂಡ್ ಇದೇ ರೀತಿ ಆದಾಗ ಜನಸಂಖ್ಯೆಯು ಪ್ರತಿ 25 ವರ್ಷಗಳಿಗೊಮ್ಮೆ ದ್ವಿಗುಣಗೊಳ್ಳುವಂತದ್ದನ್ನ ನೋಡ್ತೀವಿ ನಾವು. ಫಾರ್ ಎವ್ರಿ 25 years ದ ಪಾಪ್ಯುಲೇಷನ್ ಇಟ್ ವಿಲ್ ಬೀನ್ ಡಬಲ್ಡ್ ಫಾರ್ ಎವ್ರಿ 25 years. ಪ್ರತಿ 25 ವರ್ಷಗಳಿಗೊಮ್ಮೆ ಜನಸಂಖ್ಯೆಯು ದ್ವಿಗುಣಗೊಳ್ಳುವಂತದ್ದನ್ನ ನೋಡ್ತೇವೆ. ದ ಪಾಪ್ಯುಲೇಷನ್ ವಿಲ್ ಇನ್ಕ್ರೀಸ್ 2 times ಫಾರ್ ಎವ್ರಿ 2 years. ಇದೇ ರೀತಿ ಆಗ್ತಾ ಇದ್ರೆ ಜನಸಂಖ್ಯೆ ಮಟ್ಟ ದ್ವಿಗುಣಗೊಳ್ಳುತ್ತೆ. ಸೊ ಅವರ ಅವಶ್ಯಕತೆಗಳು, ಬಯಕೆಗಳನ್ನ ಈಡೇರಿಸಬೇಕು ಅಂದ್ರೆ ಸಂಪನ್ಮೂಲಗಳನ್ನ ಸರಿಯಾದ ರೀತಿಯಲ್ಲಿ ಮಿತವ್ಯಯದಿಂದ ಬಳಕೆ ಮಾಡಬೇಕಂತ ಹೇಳ್ತೇವೆ. ಸೊ ಇದಕ್ಕನುಸಾರವಾಗಿನೇ ಕೇಂದ್ರ ಸರ್ಕಾರ ಇವಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ಪ್ರಯಾರಿಟೈಸ್ ಮಾಡ್ತಾ ಇದೆ. ದೀಸ್ ಆರ್ ಅಂಡರ್ 17 ಗೋಲ್ಸ್ ಅಂತ ನೋಡ್ತೇವೆ ನಾವು. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಏನದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನುವಂಥದ್ದನ್ನ ಮುಂದಿನ ದಿನಮಾನಗಳಲ್ಲಿ ವಿಡಿಯೋ ಮುಖಾಂತರ ಮಾಡೋಣ. ಬಟ್ ಸೊ ಆಸ್ ಆಫ್ ನೌ, to focus on resources or to fulfill the needs of the population, ultimately it need to estimate the population and as well as it need to fulfill the resources ಅಂತ ಹೇಳ್ತಾ ಇದೆ. ಸೊ ಇವೆಲ್ಲವೂ ಏನೋ ಮಾಲ್ಥೂಸಾನ್ ಪ್ರಿನ್ಸಿಪಲ್ ಅಂತಾನು ಕರೆಯಲಾಗುತ್ತೆ, ಇದನ್ನೇ ಮಾಲ್ಥೂಸಾನ್ ತತ್ವ ಅಂತ ಕರೆಯಲಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ವಾಸ್ ದ ಪಾಪ್ಯುಲೇಷನ್ ಪಿರಾಮಿಡ್. ಸೊ ಜನಸಂಖ್ಯಾ ಪಿರಾಮಿಡ್ ಅಂತೇಳಿ ಕರೆಯಲಾಗುತ್ತೆ. ಸೊ ಯಾವ ರೀತಿ ಜನಸಂಖ್ಯೆ ಏರಿಳಿತವನ್ನ ಕಾಣ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಈ ಪಿರಮಿಡ್ ಅಲ್ಲಿ ಕಾಣ್ತೀವಿ. ಸೊ ಜನಸಂಖ್ಯಾ ಪಿರಮಿಡ್ ಅನ್ನ ಮೊದಲ ಬಾರಿಗೆ ಏನೋ ಹೇಳಿರುವಂತದ್ದು ಇಟ್ ವಾಸ್ ಇನ್ ದ ಇಯರ್ 1874 ಬೈ. ಸೊ ಮೊದಲ ಬಾರಿಗೆ ಜನಸಂಖ್ಯಾ ಪಿರಮಿಡ್ ಬಗ್ಗೆ ಮೊದಲ ಬಾರಿಗೆ ಹೇಳಿರುವಂತದ್ದು ಇಟ್ ವಾಸ್ ವ್ಯಾನ್ ಹಂಬಲ್ಬೋಲ್ಟ್ ಅಂತ ನೋಡ್ತೇವೆ. ಇಟ್ ವಾಸ್ ಗಿವನ್ ಬೈ ವ್ಯಾನ್ ಹಂಬಲ್ಡೋಟ್. He was the first person to focus on the population pyramid in the year 1874. 1874ರಲ್ಲಿ ವ್ಯಾನ್ ಹಂಬಲ್ಡೋಟ್ ಅವರು ಜನಸಂಖ್ಯಾ ಏನೋ ಪಿರಾಮಿಡ್ ಬಗ್ಗೆ ಮೊದಲ ಬಾರಿಗೆ ಏನೋ ವ್ಯಾಖ್ಯಾನವನ್ನು ಕೊಡುವಂತದ್ದನ್ನು ನೋಡ್ತೇವೆ. ಸೊ ಅಗೇನ್ ಏನ್ ಹೇಳ್ತಾ ಇದೆ ಅದು, ಸೊ ಜನಸಂಖ್ಯೆ ಏರಿಕೆ ಆದಂತ ಯಾವ ರೀತಿ ಏರಿಕೆ ಆಗುತ್ತೆ, ಹೇಗೆ ಕಡಿಮೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನು ಇವ್ರು ಕೊಡ್ತಾರೆ. ಸೊ ಯೂಶುವಲಿ he categorized this population pyramid into 3 variants ಅಂತ ನೋಡ್ತೇವೆ. 3 types ಅಲ್ಲಿ ಫಾರ್ಮ್ ಮಾಡ್ತಾರೆ. ಆ 3 ಯಾವ್ಯಾವ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ತೀವಿ ನಾವು ಆ 3 ರೀತಿಯಲ್ಲಿ. ಸೊ ಫಸ್ಟ್ ಒನ್ ಏನಾಗುತ್ತೆ, ಇಲ್ಲಿ ಜನನ ದರ ಮತ್ತು ಮರಣ ದರ ಎರಡೂ ಸರಿಸಮಾನವಾಗಿತ್ತು ಅಂದ್ರೆ ಸೊ ಬರ್ತ್ ರೇಟ್ ಈಸ್ ಈಕ್ವಲ್ ಟು ದ ಡೆತ್ ರೇಟ್ ಅಂತ ಹೇಳ್ತಾ ಇದೆ. ಸೊ ಒಂದು ನಿಗದಿತ ವರ್ಷದಲ್ಲಿ ಎಷ್ಟು ಜನ ಮಕ್ಕಳು ಏನೋ ಜನನವನ್ನು ಪಡಿತಾರೋ ಅಂಡ್ ಎಷ್ಟು ಜನ ಮರಣವನ್ನು ಹೊಂದುತ್ತಾರೋ ಅದರ ಏನೋ ತುಲನೆಯನ್ನು ಮಾಡುವಂತದ್ದನ್ನೇ ಈ ಜನಸಂಖ್ಯಾ ಪಿರಮಿಡ್ ಅಂತ ಕರೀತೇವೆ. ಇಟ್ ಈಸ್ ಕಂಪೇರಿಂಗ್ ದ ಬರ್ತ್ ರೇಟ್ ಅಂಡ್ ದ ಡೆತ್ ರೇಟ್ ಆಫ್ ದ ಪೀಪಲ್ ಇನ್ ದ ಕಂಟ್ರಿ ವಿತ್ ಇನ್ ಎನ್ ಇಯರ್ ಅಂತ ಹೇಳ್ತಾ ಇದೆ, ಆರ್ ವಿತ್ ಇನ್ ಸರ್ಟೆನ್ ಇಯರ್ ಅಂತ ಹೇಳ್ತಾ ಇದೆ. ಸೊ ಈಗ ಬರ್ತ್ ರೇಟ್ ಅಂಡ್ ಡೆತ್ ರೇಟ್ ವಾಸ್ ಸೇಮ್ ಅಂತ ಬಂದಾಗ ಇಟ್ ಈಸ್ ಸ್ಟೇಷನರಿ ಆರ್ ಸ್ಟೇಬಲ್ ಪಿರಮಿಡ್ ಅಂತ ಕರೀತಾನೆ. ಇಟ್ ಈಸ್ ಸ್ಟೇಷನರಿ ಆರ್ ಸ್ಟೇಬಲ್ ಪಿರಮಿಡ್ ಅಂತ ಹೇಳ್ತಾ ಇದ್ದಾನೆ. ಒಂದು ವೇಳೆ ಸಮಾಜದಲ್ಲಿ ಜನನ ದರ ಮತ್ತು ಮರಣ ದರ ಎರಡೂ ಸರಿಸಮಾನವಾಗಿತ್ತು ಅಂತಂದ್ರೆ, ಸರಿ ಪ್ರಮಾಣವಾದ ಅಥವಾ
ಸಮ ಪ್ರಮಾಣವಾದ ಜನನ ದರ ಮತ್ತು ಮರಣ ದರ ಹೊಂದಿತ್ತು ಅಂತಂದ್ರೆ ಅದನ್ನ ಸ್ಥಿರ ಪಿರಮಿಡ್ ಅಂತೇಳಿ ಕರಿತೀವಿ. ಒಂದು ವೇಳೆ ಜನನ ದರ ಹೆಚ್ಚಾಗಿ, ಇಫ್ ದ ಬರ್ತ್ ರೇಟ್ ಈಸ್ ಇನ್ಕ್ರೀಸಿಂಗ್ ಅಂಡ್ ದ ಡೆತ್ ರೇಟ್ ಈಸ್ ಡಿಕ್ರೀಸಿಂಗ್, ಇಫ್ ದ ಬರ್ತ್ ರೇಟ್ ಈಸ್ ಮೋರ್ ದೆನ್ ದ ಡೆತ್ ರೇಟ್ ಅಂತೇಳಿ ಅಂದಾಗ ಇಲ್ಲಿ ಜನನ ದರ ಹೆಚ್ಚಾಗ್ತಾ ಇದೆ ಆದ್ರೆ ಮರಣ ದರ ಕಡಿಮೆ ಆಗ್ತಾ ಇದೆ. ಸೊ ಮರಣ ದರಕ್ಕಿಂತ ಜನನ ದರ ಹೆಚ್ಚಾಗ್ತಾ ಇತ್ತು ಅಂತಂದ್ರೆ ಅದನ್ನ ವಿಸ್ತರಣ ಜನಸಂಖ್ಯಾ ಪಿರಮಿಡ್ ಅಂತ ಹೇಳ್ತಾ ಇದ್ದಾನೆ ಅವನು. ಎಕ್ಸ್ಪ್ಯಾನ್ಷನರಿ ವಿಸ್ತರಣ ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ಎಕ್ಸ್ಪಾನ್ಸಿವ್ ಪಿರಮಿಡ್ ಅಂತ ಹೇಳ್ತಾ ಇದ್ದಾನೆ. ಜನನ ದರ ಹೆಚ್ಚಾಗ್ತಾ ಇದ್ದು ಮರಣ ದರ ಕಡಿಮೆ ಆಗ್ತಾ ಇತ್ತು ಅಂದ್ರೆ ಅದು ವಿಸ್ತರಣ ಜನಸಂಖ್ಯಾ ಪಿರಮಿಡ್ ಅಂತ ಹೇಳ್ತಾ ಇದ್ದಾನೆ. ದ ಎಕ್ಸ್ಪಾನ್ಸಿವ್ ಪಾಪ್ಯುಲೇಷನ್ ಪಿರಮಿಡ್ ವೆನ್ ದ ಬರ್ತ್ ರೇಟ್ ಈಸ್ ಮೋರ್ ದೆನ್ ದ ಡೆತ್ ರೇಟ್. ಅಂಡ್ ದ ಥರ್ಡ್ ವಾಸ್ ಇಫ್ ಬೋತ್ ಬರ್ತ್ ರೇಟ್ ಅಂಡ್ ಡೆತ್ ರೇಟ್ ವಾಸ್ ಡಿಕ್ಲೈನ್ಡ್. ಮರಣ ದರ ಮತ್ತು ಜನನ ದರ ಎರಡು ಕಡಿಮೆ ಆಗ್ತಾ ಇತ್ತು ಅಂತಂದ್ರೆ ಅದನ್ನ ಸಂಕೋಚನ ಪಿರಮಿಡ್ ಅಂತ ಹೇಳ್ತಾ ಇದ್ದಾನೆ. ವಿಚ್ ಈಸ್ ನಥಿಂಗ್ ಬಟ್ ಅ ಕನ್ಸ್ಟ್ರಕ್ಟಿವ್ ಪಿರಮಿಡ್ ಅಂತ ಹೇಳ್ತಾ ಇದ್ದಾನೆ. ಜನನ ದರ ಮತ್ತು ಮರಣ ದರ ಎರಡೂ ಕಡಿಮೆ ಆಗ್ತಾ ಇತ್ತು ಅಂದ್ರೆ ಅದನ್ನ ಸಂಕೋಚನ ಪಿರಮಿಡ್ ಅಂತೇಳಿ ಹೇಳ್ತಾ ಇದ್ದಾನೆ. ವಿಚ್ ಇಸ್ ಅ ಕನ್ಸ್ಟ್ರಕ್ಟಿವ್ ಪಿರಮಿಡ್ ಅಂತ ಹೇಳ್ತಾ ಇದ್ದಾನೆ. ಸೊ ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ಅವರು ಜನಸಂಖ್ಯಾ ಪಿರಮಿಡ್ ಅನ್ನ ವಿಸ್ತರಣೆ ಮಾಡುವಂತದ್ದನ್ನ ನೋಡ್ತೇವೆ, ವಿವರಣೆಯನ್ನು ಕೊಡುವಂತದ್ದನ್ನ ಕಾಣ್ತೇವೆ. ಸೊ ಇದರ ನಂತರದಲ್ಲಿ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆ ಏನು ಅನ್ನುವಂಥದ್ದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಬಟ್ ಅದಕ್ಕನುಸಾರವಾಗಿನೇ ಇಲ್ಲಿ ಭಾರತದಲ್ಲಿನೂ ಸಹ 5 ಹಂತಗಳನ್ನ ನೋಡ್ತೇವೆ. ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ ಅಂತ ಬಂದಾಗ, ಇಂಡಿಯನ್ ಕಂಟೆಕ್ಸ್ಟ್ ಅಂತ ಬಂದಾಗ ಭಾರತದ ಸ್ಥಿತಿಗತಿಗಳು ಅಂತ ಬಂದಾಗ, ಜನಸಂಖ್ಯಾ ಸ್ಥಿತಿಗತಿಗಳು ಅಂತ ಬಂದಾಗ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆ ದರ ಹೇಗಾಯ್ತು ಅನ್ನುವಂಥದ್ದನ್ನು ಚರ್ಚೆ ಮಾಡಬೇಕಾದ್ರೆ 5 ಹಂತದಲ್ಲಿ ನೋಡ್ತೇವೆ. ದ ಫಸ್ಟ್ ಒನ್ ಈಸ್ ದ ಸ್ಟೇಬಲ್ ಅಂತ ನೋಡ್ತೀವಿ ನಾವು. ಸ್ಥಿರ ಬೆಳವಣಿಗೆ ದರ, ಸ್ಟೇಬಲ್ ಆರ್ ಸ್ಟೇಷನರಿ ಅಂತ ನೋಡ್ತೀವಿ. ಸ್ಥಿರ ಬೆಳವಣಿಗೆ ದರ, ದ ಸ್ಟೇಬಲ್ ಪಿರಮಿಡ್. ದ ಸ್ಟೇಬಲ್ ಪಿರಮಿಡ್ ಇಟ್ ವಾಸ್ ಫ್ರಮ್ 1881 ಟು ಟಿಲ್ 1911 ಅಂತ ನೋಡ್ತೇವೆ. ಭಾರತದಲ್ಲಿ ಸ್ಥಿರ ಬೆಳವಣಿಗೆ ದರವನ್ನು ಹೊಂದಿದ್ದು 1881ರಿಂದ 1911. ಎರಡನೇ ಹಂತವನ್ನ ಇಬ್ಬಾಗ ವರ್ಷ ಅಂತೇಳಿ ಕರಿತಿದೀವಿ ನಾವು ಆಲ್ರೆಡಿ. ದ ಗ್ರೇಟ್ ಡಿವೈಡ್ ಇಯರ್, ಇಬ್ಬಾಗ ವರ್ಷ. ಸೊ ಜನಸಂಖ್ಯೆ ಇಳಿಕೆ ಆಗುವಂತದ್ದನ್ನು ನೋಡ್ತೇವೆ. ದ ಗ್ರೇಟ್ ಡಿವೈಡ್ ಇಯರ್ ಇಟ್ ವಾಸ್ ಫ್ರಮ್ 1911 ಟು 1921. ಸೊ ಹಾಗಾಗಿ 1921ನ ಇಬ್ಬಾಗ ವರ್ಷ ಅಂತೇಳಿ ಕರಿತಾ ಇದ್ದೀವಿ ನಾವು. ದ ಥರ್ಡ್ ಒನ್ ಜನಸಂಖ್ಯಾ ಬೆಳವಣಿಗೆ ಹಂತ ಅಂತ ನೋಡ್ತೇವೆ ನಾವು. ಎಕ್ಸ್ಪಾನ್ಸಿವ್ ಸ್ಟೇಜ್ ಅಂತೇಳಿ ಕರಿತೇವೆ. ದ ಥರ್ಡ್ ಸ್ಟೇಜ್ ವಾಸ್ ದ ಎಕ್ಸ್ಪಾನ್ಸಿವ್ ಸ್ಟೇಜ್. ಜನಸಂಖ್ಯಾ ಬೆಳವಣಿಗೆ ಹಂತ ಅಂತ ಕರೆಯಲಾಗುತ್ತೆ. ದಟ್ ವಾಸ್ ಇನ್ ದ ಇಯರ್ 1921 ಟು 1951. 1921ರಿಂದ 51ರವರೆಗಿನ ಹಂತವನ್ನ ಜನಸಂಖ್ಯಾ ಬೆಳವಣಿಗೆ ಹಂತ ಅಂತ ಕರಿತೀವಿ. ಅಂದ್ರೆ ನಿಧಾನಗತಿಯಲ್ಲಿ ಜನಸಂಖ್ಯೆ ಹೆಚ್ಚಳವಾಗ್ತಿರುವಂತದ್ದನ್ನು ನೋಡ್ತೀವಿ. ದ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್. ಸೊ ಫಸ್ಟ್ ಸ್ಟೇಬಲ್ ಅಂತ ಹೇಳ್ತಿರುವಂತದ್ದು ಯೂಶಲಿ ಇಟ್ ವಾಸ್ ಸ್ಟೇಬಲ್ ಅರೌಂಡ್ 3% ಅಂತ ನೋಡ್ತೇವೆ. ಅಪ್ರಾಕ್ಸಿಮೇಟ್ಲಿ ಇಟ್ ವಾಸ್ ಸ್ಟೇಬಲ್. ಬಟ್ ದ ಡಿವೈಡ್ ಇಯರ್ ಅಂತ ಹೇಳ್ತಿರುವಂತದ್ದು ಪಾಪ್ಯುಲೇಷನ್ ವಾಸ್ ಕಂಪ್ಲೀಟ್ಲಿ ಬಿನ್ ಡಿಕ್ಲೈನ್. ಅಂಡ್ ಮೂರನೇ ಹಂತದಲ್ಲಿ ಇಟ್ ವಾಸ್ ಸ್ಲೋಲಿ ಇನ್ಕ್ರೀಸಿಂಗ್ ಅಂತ ನೋಡ್ತೀವಿ. ದ ಫೇಸ್ ಆಫ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ಸ್ಲೋಲಿ ಇನ್ಕ್ರೀಸಿಂಗ್ ಇನ್ ದ ರೇಷಿಯೋ ಆಫ್ ಅರೌಂಡ್ 5 to 10%. 5ರಿಂದ 10%ವರೆಗೆ ಹೆಚ್ಚಾಗ್ತಾ ಇರುತ್ತೆ. ನಂತರದಲ್ಲಿ ಜನಸಂಖ್ಯಾ ಸ್ಫೋಟದ ಅವಧಿ ಅಂತ ಕರಿತೀವಿ ನಾವು. ಜನಸಂಖ್ಯಾ ಸ್ಫೋಟದ ಅವಧಿ ಇಟ್ ವಾಸ್ ಫ್ರಮ್ 1951 ಟು 1981. 1951ರಿಂದ 81ರವರೆಗೆ ಸ್ಫೋಟದ ಹಂತ ಅಂತ ಹೇಳ್ತಾ ಇದೀವಿ. ಪಾಪ್ಯುಲೇಷನ್ ಟೆರರ್ ಅಂತ ನೋಡ್ತೀವಿ ನಾವು. ಇಲ್ಲಿ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್ ಎಕ್ಸ್ಪೋನೆನ್ಷಿಯಲಿ ಅಂತ ನೋಡ್ತೀವಿ. ಎಕ್ಸ್ಪೋನೆನ್ಷಿಯಲ್ ಪಾಪ್ಯುಲೇಷನ್ ಅಂತ ನೋಡ್ತೀವಿ. ದ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್ ಇನ್ ದ ರೇಷಿಯೋ ಆಫ್ ಅರೌಂಡ್ 10 to 25% ವರೆಗೆ. ಅಪ್ರಾಕ್ಸಿಮೇಟ್ಲಿ 1971 ಸೆನ್ಸಸ್ ನೋಡಿದ್ದೇವಲ್ಲ, ಅಪ್ರಾಕ್ಸಿಮೇಟ್ಲಿ ಇಟ್ ವಾಸ್ ಅರೌಂಡ್ 24.8% ಅಂತ ನೋಡ್ತೀವಿ. ತೀವ್ರ ಪ್ರಮಾಣದ ಹೆಚ್ಚಳವಾಗುವಂತದ್ದನ್ನು ನೋಡ್ತೀವಿ. ನಂತರದಲ್ಲಿ ಜನಸಂಖ್ಯಾ ಬೆಳವಣಿಗೆಯಲ್ಲಿ ಇಳಿಕೆ ಕಾಣುವಂತ ಹಂತ ಅಂತ ನೋಡ್ತೀವಿ. ಇಟ್ ವಾಸ್ ಸ್ಲೋ ಡೌನ್ ಆಫ್ ಆರ್ ಡಿಕ್ಲೈನಿಂಗ್ ಫೇಸ್ ಆಫ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತ ಕರೆಯಲಾಗುತ್ತೆ. ಜನಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ, ಬದಲಾಗಿ ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ ಆಗುವಂತದ್ದನ್ನು ನೋಡ್ತೀವಿ. ಫ್ರಮ್ 1981 ಟು
2011, where the population growth rate was around 15 to 18% ಅಂತೆ ನೋಡಲಾಗುತ್ತೆ. ಸೊ ಭಾರತದಲ್ಲಿ ಒಟ್ಟು 5 ಹಂತದಲ್ಲಿ ಅಂದ್ರೆ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಅಲ್ಪ ಮಟ್ಟದ ಇಳಿಕೆ ಕಾಣುವಂತದನ್ನು ನೋಡ್ತೀವಿ. ದ ಸ್ಲೋ ಡೌನ್ ಆಫ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತ ನೋಡ್ತೀವಿ. ಬಟ್ ವೇರ್ ಆಸ್ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್, ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಆದ್ರೆ ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ ಆಗುವಂತದನ್ನು ನೋಡ್ತೀವಿ, ಅಲ್ಪ ಮಟ್ಟದಲ್ಲಿ ಇಳಿಕೆ ಕಾಣುವಂತದನ್ನು ನೋಡ್ತೀವಿ. ಸೊ ದೀಸ್ ಆರ್ ದ 5 phases ಆಫ್ ಇಂಡಿಯನ್ ಡೆಮೋಗ್ರಫಿ ಅಂತ ನೋಡ್ತೀವಿ. ಅಂಡ್ ಕೊನೆಯಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಸೆನ್ಸಸ್ 2011 ಅಂತ ನೋಡ್ತೀವಿ, 2011ರ ಜನಗಣತಿ. ಸೊ ದಿಸ್ ಸೆನ್ಸಸ್ 2011 ವಾಸ್ ದ 15th ಸೆನ್ಸಸ್ ಆಫ್ ಇಂಡಿಯಾ. 2011ರ ಜನಗಣತಿಯು ಭಾರತದ 15ನೇ ಜನಗಣತಿಯಾಗಿರುತ್ತೆ. ಅಂಡ್ ಇಟ್ ವಾಸ್ ಅ 7th ಸೆನ್ಸಸ್ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್. ಸ್ವತಂತ್ರ ಭಾರತದ 7ನೇ ಜನಗಣತಿ ಅಂತ ಕರೆಯಲಾಗುತ್ತೆ. ಅಂಡ್ ಈಗ 2026ರದ್ದು 8ನೇ ಸ್ವತಂತ್ರ ಭಾರತದ ಜನಗಣತಿ ಅಂತ ಕರಿತೀವಿ. ಅಂಡ್ ವಿಚ್ ಇಸ್ ನಥಿಂಗ್ ಬಟ್ ಈ 2011ರ ಧ್ಯೇಯವಾಕ್ಯ ಏನಿತ್ತು? ಸೊ ಅಕಾರ್ಡಿಂಗ್ ಟು 2011 ಇಟ್ ವಾಸ್ ಅರೌಂಡ್ 121 crore ಪಾಪ್ಯುಲೇಷನ್ ಅಂತ ನೋಡ್ತೀವಿ, ಹ್ಯಾವಿಂಗ್ ದ ಗ್ರೋತ್ ರೇಟ್ ಆಫ್ ಅರೌಂಡ್ 17% ಅಂತ ನೋಡ್ತೀವಿ, ಅರೌಂಡ್ 17.7% ಅಂತ ನೋಡ್ತೀವಿ. ಸೊ ಭಾರತದಲ್ಲಿ 2011ರ ಜನಗಣತಿಯಲ್ಲಿ ಜನಸಂಖ್ಯೆಯು ಸರಿಸುಮಾರು 121 ಕೋಟಿ ಜನಸಂಖ್ಯೆ ಹೊಂದಿತ್ತು. ಬಟ್ ಈಗ ಆಲ್ರೆಡಿ 140 ಕೋಟಿ ಜನಸಂಖ್ಯೆನ ಹೊಂದಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರುವಂತ ರಾಷ್ಟ್ರ ಯಾವುದು ಅಂದ್ರೆ ಅದು ಭಾರತ ಅಂತ ನೋಡ್ತೀವಿ. ಸೊ 2011ರಲ್ಲಿ ಚೈನಾ ಇತ್ತು, ಬಟ್ ಈಗ ಭಾರತ ದೇಶ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರುವಂತ ದೇಶ ಅಂತ ನೋಡ್ತೀವಿ, ರಾಷ್ಟ್ರ ಅಂತ ಹೇಳಿ ಕರೆಯಲಾಗುತ್ತೆ. ದ ಮೋಸ್ಟ್ ಅಂಡ್ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್ ಅಂದ್ರೆ ದಟ್ ಈಸ್ ಇಂಡಿಯಾ. ಸೊ ಹಾಗಾಗಿ ಅಂಡ್ ಟೋಟಲ್ ಓವರ್ ಆಲ್ ವರ್ಲ್ಡ್ ಪಾಪ್ಯುಲೇಷನ್ 900 ಕ್ರೋರ್ಸ್ ಇತ್ತು ಅಂತಂದ್ರೆ ಅದರಲ್ಲಿ 140 crore ಪಾಪ್ಯುಲೇಷನ್ ಇಂಡಿಯಾದಿಂದ ಇದೆ. ಸೊ ಹಾಗಾಗಿನೇ ಇಲ್ಲಿ 2011ರಲ್ಲಿ 2026ರಲ್ಲಿ ಇನ್ನೂ ಜನಗಣತಿ ಬಂದಾಗ ಅದರ ವರದಿಯ ಬಂದಾಗ ಜನಸಂಖ್ಯೆ ಪ್ರಮಾಣ 145 ಕೋಟಿವರೆಗೂ ಹೋಗುವಂತ ಸಾಧ್ಯತೆ ಇದೆ. ಬಟ್ ಆಸ್ ಆಫ್ ನಾವು 2011 ಸೆನ್ಸಸ್ ಪ್ರಕಾರ ಅರೌಂಡ್ 17.7% ಗ್ರೋತ್ ರೇಟ್ ಇರುವಂತದ್ದನ್ನು ನೋಡ್ತೀವಿ. ದ ಪಾಪ್ಯುಲೇಷನ್ ಗ್ರೋತ್ ರೇಟ್ ಆಫ್ 2011 ಸೆನ್ಸಸ್ ವಾಸ್ 17.7%. ಅಂಡ್ 2011ರ ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ಇಲ್ಲಿ ದ ಸ್ಲೋಗನ್ ಫಾರ್ ದ 2011 ಸೆನ್ಸಸ್ ವಾಸ್ 2011ರ ಧ್ಯೇಯವಾಕ್ಯವು ಅವರ್ ಸೆನ್ಸಸ್ ಅವರ್ ಫ್ಯೂಚರ್ ಅಂತೇಳಿ ನೋಡ್ತೀವಿ. ನಮ್ಮ ಜನಗಣತಿ ನಮ್ಮ ಭವಿಷ್ಯ ಅಂತೇಳಿ ಕರೆಯಲಾಗುತ್ತೆ. ಅವರ್ ಸೆನ್ಸಸ್ ಅಂಡ್ ಅವರ್ ಫ್ಯೂಚರ್ ವಾಸ್ ದ ಥೀಮ್ ಆರ್ ಸ್ಲೋಗನ್ ಆಫ್ ದ 2011 ಸೆನ್ಸಸ್ ಅಂತ ನೋಡ್ತೇವೆ. ಸೊ ಇಲ್ಲಿ ನಮ್ಮ ಜನಗಣತಿ ನಮ್ಮ ಭವಿಷ್ಯ ಅನ್ನುವಂತ ಧ್ಯೇಯವಾಕ್ಯದಿಂದ 2011ರ ಜನಗಣತಿಯನ್ನು ಜಾರಿಗೆ ತರುವಂತದನ್ನು ಕಾಣ್ತೇವೆ. ಬಟ್ 2026ರಲ್ಲಿ ಜನಗಣತಿ ಸ್ಟಾರ್ಟ್ ಆದಾಗ ಅವಾಗ ಕೇಂದ್ರ ಸರ್ಕಾರದಿಂದ ಮತ್ತೆ ಒಂದು ಧ್ಯೇಯವಾಕ್ಯದಿಂದ ಜಾರಿಗೆ ಬರುತ್ತೆ. ಆ ಧ್ಯೇಯವಾಕ್ಯ ಏನ್ ಹೇಳುತ್ತೆ ಮತ್ತು ಆ ವರದಿಗಳು ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಮಾನಗಳಲ್ಲಿ ಆ ಟಾಪಿಕ್ ಬಂದಾಗ ಡಿಸ್ಕಸ್ ಮಾಡೋಣ. ಬಟ್ ಆಸ್ ಆಫ್ ನೌ 2011ರ ಜನಗಣತಿಯಲ್ಲಿ 17.7% ಬೆಳವಣಿಗೆ ದರದೊಂದಿಗೆ ಸ್ವತಂತ್ರ ಭಾರತದ 7 ಅಂಡ್ ಸ್ಲೋಗನ್ ಯಾವುದು ಅನ್ನುವಂಥದ್ದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದೇ ರೀತಿಯಲ್ಲಿ ಈ 2011ರಲ್ಲಿ ವಿವಿಧ ವರದಿಗಳನ್ನು ನೀಡುವಂತದ್ದನ್ನು ನೋಡ್ತೀವಿ. ಸೊ ಅದನ್ನ ಯಾವ್ಯಾವು ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕಾಣಬಹುದು. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಬರುವಂತದ್ದು ಯಾವುದು? ಇಟ್ ಈಸ್ ಯಾವುದು? ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತ ನೋಡ್ತೀವಿ. ದ ಗ್ರೋತ್ ರೇಟ್ ಆಫ್ ದ ಪಾಪ್ಯುಲೇಷನ್ ಅಂತ ನೋಡ್ತೀವಿ. ಸೊ ದಿಸ್ ಒನ್ ಇಸ್ ದ ಫಸ್ಟ್ ಫ್ಯಾಕ್ಟರ್. ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ಅರೌಂಡ್ 17.7% ಅಂತೇಳಿ ಹೇಳ್ತಾ ಇದೆ. ಅಂದ್ರೆ ಹಿಂದಿನ ದಶಕಕ್ಕಿಂತ ಈ ದಶಕದಲ್ಲಿ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ತುಲನೆ ಮಾಡಿ ಹೇಳುವಂಥದ್ದನ್ನೇ ಬೆಳವಣಿಗೆ ದರ ಅಂತ ಕರಿತೀವಿ. ಸೆಕೆಂಡ್ ಒನ್ ವಾಸ್ ಇಟ್ ವಾಸ್ ರಿಲೇಟೆಡ್ ಟು ಬರ್ತ್ ರೇಟ್ ಅಂತ ನೋಡ್ತೀವಿ. ಭಾರತದಲ್ಲಿ ಜನನ ದರ ಅಂತೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂತದ್ದು ಇಟ್ ವಾಸ್ ಆನ್ ದ ಬೇಸಿಸ್ ಆಫ್ ಸೆನ್ಸಸ್ 2011. ಸೊ 2011ರ ವರದಿಯ ಪ್ರಕಾರ ಹೇಳ್ತಾ ಇದೀವಿ ಅಷ್ಟೇ. ಸೊ ಇಲ್ಲಿ 2011 ಸೆನ್ಸಸ್ ಅಂತ ನೋಡಿದಾಗ ಬರ್ತ್ ರೇಟ್ ವಿಚ್ ಇಸ್ ಆಲ್ಮೋಸ್ಟ್ ಅರೌಂಡ್ ಕಡಿಮೆ ಆಗಿರುವಂತದ್ದನ್ನು ನೋಡ್ತೀವಿ. ಸೊ ಜನನ ದರ ಅಂತಂದ್ರೆ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಪ್ರಮಾಣ ಅಂತ ಹೇಳ್ತಾ ಇದ್ದಾನು. ಸೊ ಇಟ್ ಈಸ್ ಬರ್ತ್ ರೇಟ್ ವಿಚ್ ಇಸ್ ನಥಿಂಗ್ ಬಟ್ ಜನನ ದರ ಅಂತ ನೋಡ್ತಾ ಇದೀವಿ. ಅಂದ್ರೆ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಪ್ರಮಾಣ ಅಂತ ನೋಡ್ತಾ ಇದ್ದಾನೆ. ಇಟ್ ಈಸ್ ಟೇಕಿಂಗ್ ದ ಬರ್ತ್ ಅಂತ ಹೇಳ್ತಾ ಇದೆ. ವಿಚ್ ಇಸ್ 2011 ಸೆನ್ಸಸ್ ಪ್ರಕಾರ ಇಟ್ ವಾಸ್ 21.8% ಅಂತ ನೋಡ್ತಾ ಇದ್ದೀವಿ ನಾವು.
ದ ಬರ್ತ್ ರೇಟ್ ಇನ್ ಇಂಡಿಯಾ ವಾಸ್ ಅರೌಂಡ್ 21.8% ಅಂತ ನೋಡ್ತಾ ಇದ್ದೀವಿ. ಇಟ್ ವಾಸ್ ಆನ್ ದ ಬೇಸಿಸ್ ಆಫ್ 2011 ಸೆನ್ಸಸ್. ಅಂಡ್ ಅತಿ ಹೆಚ್ಚು ಜನನ ದರವನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂದ್ರೆ ದಟ್ ಈಸ್ UP. ಉತ್ತರ ಪ್ರದೇಶ ಅತಿ ಹೆಚ್ಚು ಜನನ ದರವನ್ನು ಹೊಂದಿರುವಂತ ರಾಜ್ಯ. ಅತಿ ಕಡಿಮೆ ಜನನ ದರವನ್ನು ಹೊಂದಿರುವಂತ ರಾಜ್ಯ ಇಟ್ ವಾಸ್ ಗೋವಾ. ಗೋವಾ ಕಡಿಮೆ ಜನನ ದರವನ್ನು ಹೊಂದಿರುವಂತ ರಾಜ್ಯ ಅಂತ ನೋಡ್ತೀವಿ. ಅಂಡ್ ಇಲ್ಲಿನೂ ಸಹ ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಇಟ್ ಈಸ್ ಮೇಘಾಲಯ ಅಂತ ನೋಡ್ತೀವಿ. ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿರುವಂತ ರಾಜ್ಯ ಅಂದಾಗ ಮೇಘಾಲಯ. ಅಂಡ್ ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂದ್ರೆ ಅದು ನಾಗಾಲ್ಯಾಂಡ್ ಅಂತ ಹೇಳ್ತಾನೆ. ಇವೆರಡು ಸ್ಟೇಟ್ಮೆಂಟ್ಸ್ ಅಲ್ಲಿ ಬಹಳಷ್ಟು ಬಾರಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಇಲ್ಲಿ ಎರಡನ್ನು ಡಿಸ್ಕಸ್ ಮಾಡ್ಕೊಂತ ಬರ್ತಾ ಇದೀವಿ ನಾವು. ನಂತರದಲ್ಲಿ ಇನ್ನು ಯಾವ ಅಂಶಗಳನ್ನ ನೋಡುವಂತದ್ದಂದ್ರೆ ಇಟ್ ಈಸ್ ಮರಣ ದರ ಅಂತೇಳಿ ನೋಡ್ತೀವಿ. ಡೆತ್ ರೇಟ್. ಸೊ ಬರ್ತ್ ರೇಟ್ ಅಲ್ಲಿ ಪ್ರತಿ 1000 ಜನಸಂಖ್ಯೆಗೆ ಎಷ್ಟು ಜನ ಜನನವನ್ನು ಪಡಿತಿದ್ದಾರೆ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಮರಣ ದರದಲ್ಲಿ ಪ್ರತಿ 1000 ಜನಸಂಖ್ಯೆಯಲ್ಲಿ ಮರಣ ಹೊಂದುತ್ತಿರುವಂತ ಪ್ರಮಾಣ ಎಷ್ಟು ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ದ ಟೋಟಲ್ ಡೆತ್ ವಿತ್ ಇನ್ ದ 1000 ಪಾಪ್ಯುಲೇಷನ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಅತಿ ಹೆಚ್ಚು ಅಂದ್ರೆ ಮರಣ ದರ ಹೊಂದಿದ್ದು 2011 ಪ್ರಕಾರ ಇಟ್ ವಾಸ್ 7.1% ಅಂತ ಹೇಳ್ತಾ ಇದೆ. ಅಂಡ್ ಅತಿ ಹೆಚ್ಚು ಮರಣ ದರವನ್ನು ಹೊಂದಿರುವಂತ ರಾಜ್ಯ ಇಟ್ ವಾಸ್ ಒರಿಸ್ಸಾ. ಒರಿಸ್ಸಾ ವಾಸ್ ದ ಹೈಯೆಸ್ಟ್ ಡೆತ್ ರೇಟ್ ಸ್ಟೇಟ್ ಅಂತ ನೋಡ್ತೀವಿ. ಅಂಡ್ ಕಡಿಮೆ ಮರಣ ದರವನ್ನು ಹೊಂದಿರುವಂತ ರಾಜ್ಯ ಇಟ್ ವಾಸ್ ನಾಗಾಲ್ಯಾಂಡ್. ಅತಿ ಹೆಚ್ಚು ಮರಣ ದರ ಹೊಂದಿದ್ದು ಒಡಿಸ್ಸಾ, ಅತಿ ಕಡಿಮೆ ಮರಣ ದರವನ್ನು ಹೊಂದಿದ್ದು ನಾಗಾಲ್ಯಾಂಡ್ ಅಂತ ನೋಡ್ತೀವಿ. ನೆಕ್ಸ್ಟ್ ಶಿಶು ಮರಣ ದರ, ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂತ ಹೇಳಿ ಕರೆಯಲಾಗುತ್ತೆ. ಬಿ ಕೇರ್ಫುಲ್ aspirants, these are the report which was on the basis of 2011 census. ಮಧ್ಯಂತರದಲ್ಲಿ 2017 ಬಂದಿದೆ. ಬಟ್ ಈಗ ನಮ್ಗೆ ನೈಜವಾಗಿ ವರದಿ ಸಿಗುವಂತದ್ದು 2026-27 ಜನಗಣತಿ. ಸೊ ಅಲ್ಲಿಯವರೆಗೆ ನಮ್ಗೆ ಇರುವಂತ ವರದಿ 2011. ಸೊ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಪ್ರಸ್ತುತ ಸಂದರ್ಭದಲ್ಲಿ ಅಂದಾಗ ಬೇರೆ ಆಗುತ್ತೆ. ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು 2011 ಪೈಕಿ. ಸೊ ಪ್ರತಿ 1 ವರ್ಷದ ಒಳಗಡೆ ಮರಣ ಹೊಂದುತ್ತಿರುವಂತ ಮಕ್ಕಳ ಸಂಖ್ಯೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಹುಟ್ಟಿದ 1 ವರ್ಷದ ಒಳಗಾಗಿನೇ ಮರಣವನ್ನು ಹೊಂದುತ್ತಿರುವಂತ ಮಕ್ಕಳು. ದ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂದ್ರೆ ಡೆತ್ ರೇಟ್ ಆಫ್ ದ ಚೈಲ್ಡ್ ವಿತ್ ಇನ್ ಕಂಪ್ಲೀಟಿಂಗ್ ದ ಇಯರ್ ಅಂತ ಹೇಳ್ತಾ ಇದ್ದಾನೆ. ಬಿಫೋರ್ ಕಂಪ್ಲೀಷನ್ ಆಫ್ ದ 1 year, 1 ವರ್ಷದ ಒಳಗಾಗಿ ಮರಣವನ್ನು ಹೊಂದುತ್ತಿರುವಂತದ್ದು. 2011 ಪ್ರಕಾರ ಇಟ್ ವಾಸ್ 47 ಡೆತ್ಸ್ ಔಟ್ ಆಫ್ 1000 ಅಂತ ನೋಡ್ತಾ ಇತ್ತು. ಅಂಡ್ ಅತಿ ಹೆಚ್ಚು ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅನ್ನು ಹೊಂದಿರುವಂತ ರಾಜ್ಯ ಇಟ್ ವಾಸ್ ಮಧ್ಯಪ್ರದೇಶ್. ಅಂಡ್ ಲೋವೆಸ್ಟ್ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ವಾಸ್ ಇನ್ ಗೋವಾ. ನೆಕ್ಸ್ಟ್ ಇದರ ನಂತರದಲ್ಲಿ ತಾಯಂದಿರ ಮರಣ ದರ ಅಂತ ನೋಡ್ತೀವಿ, ವಿಚ್ ಇಸ್ ರಿಲೇಟೆಡ್ ಟು ಅ ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ನೋಡ್ತೀವಿ. ತಾಯಂದಿರ ಮರಣ ದರ, ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಂದ್ರೆ ಪ್ರತಿ 1 ಲಕ್ಷ ತಾಯಂದಿರಲ್ಲಿಗೆ ಮಗುವಿಗೆ ಜನ್ಮವನ್ನ ನೀಡಿದ ಸಂದರ್ಭದಲ್ಲಿ ಮರಣ ಹೊಂದುತ್ತಿರುವಂತ ತಾಯಂದಿರು ಅಂತ ನೋಡ್ತೀವಿ. ಇಟ್ ಈಸ್ ದ ಡೆತ್ ಆಫ್ ದ ಮದರ್ ಡ್ಯೂರಿಂಗ್ ದ ಬರ್ತ್ ಅಂತ ಹೇಳ್ತಾ ಇದ್ದಾನೆ. ಬೈ ಎಟ್ ದ ಟೈಮ್ ಆಫ್ ಬರ್ತ್ ಅಂತ ಹೇಳ್ತಾ ಇದೆ. ಒಂದು ಮಗುವಿಗೆ ಜನ್ಮವನ್ನ ನೀಡುವಂತ ಸಂದರ್ಭದಲ್ಲಿ ತಾಯಿ ಮರಣ ಹೊಂದುವಂತ ಸಂಖ್ಯೆ ಅಂತ ಹೇಳ್ತಾ ಇದೆ. ಸೊ ಆಸ್ ಆಫ್ 2011 ಇಟ್ ವಾಸ್ ಅರೌಂಡ್ 2011 ಪ್ರಕಾರ ಇದು ಪ್ರತಿ 1 ಲಕ್ಷ ತಾಯಂದಿರಲ್ಲಿ ಸರಿಸುಮಾರು 300 ಜನ ತಾಯಂದಿರು ಮರಣವನ್ನು ಹೊಂದುವಂತದ್ದನ್ನು ನೋಡ್ತೀವಿ. ಇಟ್ ಈಸ್ ಅರೌಂಡ್ 300 mothers will die in a lakh population during the birth. ಈಗ ಕಡಿಮೆ ಆಗಿದೆ. ಅದ್ರ ವರದಿಯನ್ನ 2026-27 ನೋಡ್ತೀವಿ. ಬಟ್ ಅಕಾರ್ಡಿಂಗ್ ಟು 2011 ಅಂತ ನೋಡ್ತೀವಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗ್ತಿರುವಂತದ್ದು ಇಟ್ ವಾಸ್ ಅಸ್ಸಾಂ. ಅಂಡ್ ಅತಿ ಕಡಿಮೆ ಆಗ್ತಿರುವಂತದ್ದು ಕೇರಳ. ಅತಿ ಹೆಚ್ಚು ತಾಯಂದಿರ ಮರಣ ದರ ಆಗ್ತಿರುವಂತದ್ದು ಅಸ್ಸಾಮಲ್ಲಿ, ಕಡಿಮೆ ಮರಣ ದರ ಹೊಂದಿರುವಂತದ್ದು ಕೇರಳದಲ್ಲಿ. ನೆಕ್ಸ್ಟ್ ಇಟ್ ವಾಸ್ ಒಟ್ಟು ಫಲವಂತಿಕೆಯ ದರ ಅಂತ ನೋಡ್ತಾ ಇದ್ದೀವಿ ನಾವು. ಇಟ್ ಈಸ್ ಟೋಟಲ್ ಫರ್ಟಿಲಿಟಿ ರೇಟ್. ಅಂದ್ರೆ ಒಂದು ತಾಯಿ ಎಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೋ ಅದನ್ನ ನಾವು ಫರ್ಟಿಲಿಟಿ ರೇಟ್ ಅಂತ ನೋಡ್ತಾ ಇದೀವಿ. ಪ್ರತಿ ಮಹಿಳೆಯು ಪಡೆಯಬಹುದಾದ ಮಕ್ಕಳ ಪ್ರಮಾಣ ಅಂತ ಹೇಳ್ತಾ ಇದೆ. ಇಟ್ ವಾಸ್ ದ ಬರ್ತ್ ಆಫ್ ಅ ಚೈಲ್ಡ್ ಡ್ಯೂರಿಂಗ್ ದೇರ್ ಲೈಫ್ ಅಂತ ನೋಡ್ತಾ ಇದ್ದಾನೆ. ಒಂದು ತಾಯಿ ಎಷ್ಟು ಮಗುವಿಗೆ ಜನ್ಮವನ್ನು ಕೊಡಬಹುದು ಅದನ್ನ ಹೇಳ್ತಾ ಇದೆ. ಸೊ ಆಸ್ ಆಫ್ 2011 ಪ್ರಕಾರ ಇಟ್ ವಾಸ್ ಅರೌಂಡ್ 2.4 ಆಗಿತ್ತು.
ಬಟ್ ನಾವ್ ಇಟ್ ವಾಸ್ ಬಿನ್ ರೆಡ್ಯೂಸ್ಡ್. ಅಂಡ್ ಅತಿ ಹೆಚ್ಚು ಏನು ಫಲವಂತಿಕೆ ದರವನ್ನು ಹೊಂದಿರುವಂತ ರಾಜ್ಯ ಬಿಹಾರ್. ಬಿಹಾರ್ ವಾಸ್ ದ ಹೈಯೆಸ್ಟ್ ಅಂಡ್ ಲೋವೆಸ್ಟ್ ವಾಸ್ ಇನ್ ವೆಸ್ಟ್ ಬೆಂಗಾಲ್. ಬಿಹಾರ ರಾಜ್ಯದಲ್ಲಿ ಅತಿ ಹೆಚ್ಚು ಏನು ಫಲವಂತಿಕೆ ದರ ಹೊಂದಿರುವಂತದ್ದನ್ನು ನೋಡ್ತೀವಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಅತಿ ಕಡಿಮೆ ಫಲವಂತಿಕೆ ದರ ಇರುವಂತದ್ದನ್ನು ನೋಡ್ತೀವಿ. ನೆಕ್ಸ್ಟ್, ನಿರೀಕ್ಷಿತ ಜೀವಿತಾವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ. ಎಷ್ಟು ವಯಸ್ಸಿನವರೆಗೆ ನಾವು ಬದುಕಬಹುದು, ಜೀವಿಸುವಂತದ್ದು ಅಂತ ಹೇಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಏನು ಎಷ್ಟು ವರ್ಷದವರೆಗೆ, ನಿರೀಕ್ಷಿತ ಅವಧಿಯವರೆಗೆ ಬದುಕಬಹುದು. ಇಟ್ ಈಸ್ ದ ಆವರೇಜ್ ಏಜ್ ವೇರ್ ಅ ಪರ್ಸನ್ ವಿಲ್ ಲಿವ್ ಇನ್ ದ ಆನ್ ದಿಸ್ ಅರ್ತ್ ಅಂತ ಹೇಳ್ತಾ ಇದ್ದಾನೆ. ತನ್ನ ಜೀವಿತಾವಧಿಯಲ್ಲಿ ಎಷ್ಟು ವರ್ಷ ಬದುಕಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ ಇಟ್ ವಾಸ್ ಅರೌಂಡ್ 69 ಇಯರ್ಸ್ ಅಂತ ಹೇಳ್ತಾ ಇದೆ. 69 ವರ್ಷ ಅಂತೇಳಿ ಹೇಳ್ತಾ ಇದೆ. ಅದರಲ್ಲಿ ಪುರುಷರು ಆಲ್ಮೋಸ್ಟ್ ಏನು 67 ವರ್ಷ ಅಂತ ಹೇಳ್ತಾ ಇದೆ, ಮಹಿಳೆಯರು 72 ವರ್ಷ ಅಂತೇಳಿ ಹೇಳ್ತಾ ಇದೆ. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ದ ಯಾವರೇಜ್ ಏಜ್ ಅಂತೇಳಿ ಹೇಳ್ತಾ ಇದ್ದಾನೆ. ಯಾವರೇಜ್ ಇಯರ್ಸ್ ಸರ್ವೈವಲ್ ಆಫ್ ದ ಆವರೇಜ್ ಇಯರ್ಸ್ ಅಂತ ಹೇಳ್ತಾ ಇದೆ. ಒಂದು ಜೀವಿತಾವಧಿಯಲ್ಲಿ ಎಷ್ಟು ವರ್ಷ ಬದುಕಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ವಿಚ್ ಇಸ್ ಹಾರ್ಡ್ಲಿ ಅರೌಂಡ್ ಸಮ್ 68 ಇರುವಂತದ್ದನ್ನು ನೋಡ್ತೇವೆ. ಇಟ್ ವಾಸ್ ಅರೌಂಡ್ 68 ಇಯರ್ಸ್ ಆವರೇಜ್ ಅಂತೇಳಿ ನೋಡ್ತಾ ಇದೆ. 68 ಇಯರ್ಸ್ ಅಂತ ಕಾಣ್ತೇವೆ. ನೆಕ್ಸ್ಟ್, ಇಟ್ ವಾಸ್ ಅ ಲಿಟ್ರಸಿ ರೇಟ್ ಅಂತ ನೋಡ್ತೇವೆ. ಸಾಕ್ಷರತಾ ದರ, ಲಿಟ್ರಸಿ ರೇಟ್, ಸಾಕ್ಷರತಾ ದರ. ಸೊ ಸಾಕ್ಷರತಾ ದರ ಅಂತಂದ್ರೆ 7 ವರ್ಷದಕ್ಕಿಂತ ಹೆಚ್ಚಿನ ವಯಸ್ಸಿನರ ಅಕ್ಷರಸ್ಥರ ಸಂಖ್ಯೆ ಅಂತ ಹೇಳ್ತಾ ಇದ್ದಾನೆ. ಅ ಚೈಲ್ಡ್ ಹೂ ವಿಲ್ ರೈಟ್ ರೀಡ್ ಆಫ್ಟರ್ ದ 7 ಇಯರ್ಸ್ ಅಂತೇಳಿ ಹೇಳ್ತಾ ಇದೆ. ಸೊ ಇದರ ಪ್ರಮಾಣ ಅಂತ ನೋಡಿದಾಗ ಅತಿ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದ್ದು ಕೇರಳ, ಕಡಿಮೆ ಸಾಕ್ಷರತವನ್ನು ಹೊಂದಿದ್ದು ಬಿಹಾರ್ ಅಂತ ನೋಡ್ತೇವೆ. ಬಟ್ ಆಸ್ ಆಫ್ ನೌ ದ ಲಿಟ್ರಸಿ ರೇಟ್ ಆಫ್ ಇಂಡಿಯಾ ವಾಸ್ ಅರೌಂಡ್ 73%. ಅಂಡ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದ್ದಿದ್ದು ಇಟ್ ವಾಸ್ ಕೇರಳ, ಹೈಲಿ ಲಿಟ್ರೇಟ್ ಸ್ಟೇಟ್ ಅಂತ ನೋಡ್ತೇವೆ. ಅಂಡ್ ಲೋವೆಸ್ಟ್ ಲಿಟ್ರೇಟೆಡ್ ಸ್ಟೇಟ್ ವಾಸ್ ಬಿಹಾರ್. ಅಂದ್ರೆ 7 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ಓದಲಿಕ್ಕೆ ಬರೆಯಲಿಕ್ಕೆ ಎಷ್ಟು ಜನಕ್ಕೆ ಬರ್ತಾ ಇದೆ, ಎಷ್ಟು ಮಕ್ಕಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸುವಂತದ್ದೇ ಸಾಕ್ಷರತಾ ದರ. ನೆಕ್ಸ್ಟ್, ಇಟ್ ವಾಸ್ ಲಿಂಗಾನುಪಾತ, ಸೆಕ್ಸ್ ರೇಷಿಯೋ ಅಂತೇಳಿ ಕರಿತೀವಿ. ಲಿಂಗಾನುಪಾತ, ಸೆಕ್ಸ್ ರೇಷಿಯೋ ಅಂದ್ರೆ ವುಮೆನ್ಸ್ ಅಂಡ್ ಇನ್ ಕಂಪ್ಯಾರಿಸನ್ ವಿತ್ ಮೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಪ್ರತಿ 1000 ಪುರುಷರಿಗೆ ಲಭ್ಯವಿರುವ ಮಹಿಳೆಯರ ಪ್ರಮಾಣ ಅಂತ ನೋಡ್ತೇವೆ. ದ ಪಾಪ್ಯುಲೇಷನ್ ಆಫ್ ವುಮೆನ್ಸ್ ಇನ್ ಕಂಪ್ಯಾರಿಸನ್ ವಿತ್ ರೆಸ್ಪೆಕ್ಟ್ ಟು ದ ಮೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ 1000 ಪುರುಷರಿಗೆ ಲಭ್ಯವಿರುವ ಮಹಿಳೆಯರ ಪ್ರಮಾಣ ಅಂತ ಹೇಳ್ತಾ ಇದೆ. ಸೊ ಇದಕ್ಕನುಸಾರವಾಗಿ ಅರೌಂಡ್ 943 ವುಮೆನ್ಸ್ ಆರ್ ಪ್ರೆಸೆಂಟ್ ಫಾರ್ ದ 1000 ಮೇಲ್ ಪಾಪ್ಯುಲೇಷನ್ ಅಂತ ನೋಡ್ತಾ ಇದ್ದೇವೆ. 943 ಫಿಮೇಲ್ ಪಾಪ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು 1000 ಮೇಲ್ ಪಾಪ್ಯುಲೇಷನ್ ಅಂತೇಳಿ ಹೇಳ್ತಾ ಇದೆ. ಸೊ ಅತಿ ಹೆಚ್ಚು ಮಹಿಳೆಯನ್ನ ಹೊಂದಿರುವಂತ ರಾಜ್ಯ ಯಾವುದು ಅಂದ್ರೆ ಅದು ಕೇರಳ. ಕೇರಳದಲ್ಲಿ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ ಹೆಚ್ಚಿರುವಂತದ್ದನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಅಂತೇಳಿ ಬಂದಾಗ ಕೇರಳ, ಬಟ್ ವಿತ್ ರೆಸ್ಪೆಕ್ಟ್ ಟು ಯುಟಿ ಅಂತೇಳಿ ಕೇಳಿದಾಗ ಅದು ಪುದುಚೇರಿ ಆಗಿರುತ್ತೆ. ಬಿ ಕೇರ್ಫುಲ್. ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಕೇಳಿದಾಗ ಪುದುಚೇರಿಯಲ್ಲಿ ಅತಿ ಹೆಚ್ಚು ಮಹಿಳೆಯರ ಸಂಖ್ಯೆ ಇರುವಂತದ್ದನ್ನು ನೋಡ್ತೇವೆ. ಆದ್ರೆ ಪುದುಚೇರಿ ಅನ್ನುವಂಥದ್ದು ಕೇಂದ್ರಾಡಳಿತ ಪ್ರದೇಶ, ರಾಜ್ಯ ಅಲ್ಲ. ಹಾಗಾಗಿ ರಾಜ್ಯ ಅಂತ ಕೇಳಿದ್ರೆ ಕೇರಳ ಆಗಿರುತ್ತೆ. ಅತಿ ಕಡಿಮೆ ಮಹಿಳೆಯರ ಸಂಖ್ಯೆಯನ್ನು ಹೊಂದಿದ್ದು ಹರಿಯಾಣ. ಹರಿಯಾಣ ವಾಸ್ ದ ಸ್ಟೇಟ್ ವೇರ್ ಅ ಲೋವೆಸ್ಟ್ ಫಿಮೇಲ್ ಪಾಪ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು ದ ಮೇಲ್ ಪಾಪ್ಯುಲೇಷನ್ ಅಂತ ನೋಡ್ತೇವೆ. ನೆಕ್ಸ್ಟ್, ದ ಪಾಪ್ಯುಲೇಷನ್ ಡೆನ್ಸಿಟಿ, ಜನಸಂಖ್ಯಾ ಸಾಂದ್ರತೆ ಅಂತೇಳಿ ನೋಡ್ತೇವೆ. ದ ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಪ್ರತಿ 1 ಸ್ಕ್ವೇರ್ ಚದುರ ಕಿಲೋಮೀಟರ್ ಅಲ್ಲಿ ಎಷ್ಟು ಜನಸಂಖ್ಯೆ ಹೊಂದಿದ್ದಾರೆ ಅನ್ನುವಂಥದ್ದೇ ಜನಸಂಖ್ಯಾ ಸಾಂದ್ರತೆ. ಸೊ ದ ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಪ್ರತಿ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವ ಜನಸಾಮಾನ್ಯರ ಸರಾಸರಿ ಸಂಖ್ಯೆ. ದ ಆವರೇಜ್ ಪಾಪ್ಯುಲೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ ವಿತ್ ಇನ್ 1 ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ 2011 ಪ್ರಕಾರ 382 ಜನಸಾಮಾನ್ಯರು 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ವಾಸವಾಗಿರುವಂತದ್ದನ್ನು ನೋಡ್ತೇವೆ. ಸೊ ಇಟ್ ಈಸ್ ಅರೌಂಡ್ 382 ಪೀಪಲ್ ಹೂ ಆರ್ ಲಿವಿಂಗ್ ವಿತ್ ಇನ್ ದ ಟೆರಿಟರಿ ಆಫ್ 1 ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳ್ತಾ ಇದೆ. ಅಂಡ್ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತದ್ದು ಇಟ್ ವಾಸ್ ಬಿಹಾರ್ ಅಂತ ನೋಡ್ತೀವಿ. ಅತಿ ಕಡಿಮೆ ಹೊಂದಿರುವಂತದ್ದು ಅರುಣಾಚಲ್ ಪ್ರದೇಶ್.
ಬಿಹಾರ್ ವಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಸ್ಟೇಟ್ ಅಂತ ನೋಡ್ತೀವಿ. ಅರುಣಾಚಲ್ ಪ್ರದೇಶ್ ವಾಸ್ ದ ಲೋವೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಸ್ಟೇಟ್ ಅಂತೇಳಿ ಕರೆಯಲಾಗುತ್ತೆ. ಸೊ ಬಿಹಾರದಲ್ಲಿ ಸರಿಸುಮಾರು ಒಂದೇ ಸ್ಕ್ವೇರ್ ಚದುರ ಕಿಲೋಮೀಟರ್ ಅಲ್ಲಿ 1106 ಜನ ವಾಸವಾಗಿರುವಂತದ್ದನ್ನು ನೋಡ್ತೇವೆ. ಸೊ ಅವರೇಜ್ ಭಾರತದಲ್ಲಿ 382 ಇದೆ. ಒಂದು ಚದುರ ಕಿಲೋಮೀಟರ್ ಅಲ್ಲಿ ವಾಸವಾಗಿರುವಂತ ಜನಸಾಮಾನ್ಯರು ಅಂತ ನೋಡ್ತೇವೆ. ನೆಕ್ಸ್ಟ್ ಒನ್ ಇಸ್ ರೂರಲ್ ಅರ್ಬನ್ ಕಂಪೋಸಿಷನ್. ದ ರೂರಲ್ ಅರ್ಬನ್ ಕಂಪೋಸಿಷನ್ ಗ್ರಾಮೀಣ ಮತ್ತು ನಗರ ಪ್ರದೇಶದ ಸಂಯೋಜನೆ ಅಂತೇಳಿ ಹೇಳ್ತಾ ಇದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಸಂಯೋಜನೆ, ರೂರಲ್ ಅಂಡ್ ಅರ್ಬನ್ ಕಂಪೋಸಿಷನ್. ಆಸ್ ಆಫ್ 2011 ಅಲ್ಲಿ 11 ಪ್ರಕಾರ ರೂರಲ್ ಅರ್ಬನ್ ಕಂಪೋಸಿಷನ್ ವಾಸ್ ಅರೌಂಡ್ 68.84% ಅಂತ ಹೇಳ್ತಾ ಇದೆ. ಸೊ ಇಲ್ಲಿ 68.84% ವಾಸ್ ಲಿವಿಂಗ್ ಇನ್ ರೂರಲ್ ಏರಿಯಾ ಅಂಡ್ ರಿಮೈನಿಂಗ್ ದಟ್ ಈಸ್ 31.6% ಪಾಪ್ಯುಲೇಷನ್ ದೇ ವರ್ ಲಿವಿಂಗ್ ಇನ್ ಅರ್ಬನ್ ಏರಿಯಾ. ಗ್ರಾಮೀಣ ಭಾಗದಲ್ಲಿ 68.84%, ಸರಿಸುಮಾರು 68% ಇದೆ. ಅಂಡ್ ಅದೇ ರೀತಿಯಲ್ಲಿ 31.16% ನಗರ ಪ್ರದೇಶಗಳಲ್ಲಿ ವಾಸವಾಗಿರುವಂತದ್ದನ್ನು ನೋಡ್ತೇವೆ. ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರುವಂತದ್ದು ಇಲ್ಲಿ ಅತಿ ಹೆಚ್ಚಿನ ನಗರ ಜನಸಂಖ್ಯೆಯನ್ನು ಹೊಂದಿರುವಂತದ್ದು ಇಟ್ ವಾಸ್ ಮಹಾರಾಷ್ಟ್ರ, ಹೈಲಿ ಅರ್ಬನ್ ಪಾಪ್ಯುಲೇಟೆಡ್ ಸ್ಟೇಟ್ ಅಂತೇಳಿ ನೋಡ್ತೇವೆ. ಅಂಡ್ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂತದ್ದು ಹೈಲಿ ರೂರಲ್ ಏರಿಯಾ ಅಂತೇಳಿ ಬಂದಿದ್ದು ಇಟ್ ಈಸ್ UP. ಅತಿ ಹೆಚ್ಚಿನ ಗ್ರಾಮೀಣ ಭಾಗದಲ್ಲಿ ವಾಸವಾಗಿರುವಂತದ್ದು UP ಅಂತೇಳಿ ನೋಡ್ತೇವೆ. ಇಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವಂತದ್ದು UPಯಲ್ಲಿ, ಅತಿ ಹೆಚ್ಚು ನಗರ ಪ್ರದೇಶಗಳಲ್ಲಿ ವಾಸವಾಗಿರುವಂತದ್ದು ಮಹಾರಾಷ್ಟ್ರದಲ್ಲಿ ಅಂತ ನೋಡ್ತೇವೆ. ಅಂಡ್ ಇಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಅರ್ಬನ್ ಏರಿಯಾಸ್ ಅಲ್ಲಿ ಇದ್ದಿದ್ದು ಯಾವುದು? ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶಲ್ಲಿ ಅತಿ ಕಡಿಮೆ ನಗರ ಪ್ರದೇಶಗಳಲ್ಲಿ ಇರುವಂತಹ ಜನಸಂಖ್ಯೆಯನ್ನು ನೋಡ್ತೇವೆ. ಅಂಡ್ ಅತಿ ಕಡಿಮೆ ಪ್ರಾದೇಶಿಕ ಪ್ರದೇಶಗಳಲ್ಲಿ ಅಥವಾ ಯಾವುದೋ ಹಳ್ಳಿಗಳಲ್ಲಿ ಇರುವಂತದ್ದು, ಗ್ರಾಮೀಣ ಭಾಗದಲ್ಲಿ ಇರುವಂತದ್ದು ಲೋವೆಸ್ಟ್ ವಾಸ್ ಸಿಕ್ಕಿಂ. ನೆಕ್ಸ್ಟ್ ಒನ್ ವಾಸ್ ಏಜ್ ಕಂಪೋಸಿಷನ್. ದ ಏಜ್ ಕಂಪೋಸಿಷನ್ ಅಂತ ನೋಡ್ತೇವೆ, ಅಂದ್ರೆ ವಯೋಮಾನದ ಸಂಯೋಜನೆ ಅಂತೇಳಿ ನೋಡ್ತೇವೆ. ಸೊ ಇದನ್ನು ಮುಖ್ಯವಾಗಿ 3 ರೀತಿಯಲ್ಲಿ ವಿಭಜನೆ ಮಾಡುವಂತದನ್ನು ನೋಡ್ತೇವೆ. ಇಟ್ ವಾಸ್ ಕ್ಯಾಟಗರೈಸ್ಡ್ ಇಂಟು 3 ಟೈಪ್ಸ್. ಒನ್ ಇಸ್ ಚೈಲ್ಡ್ ಅಂತ ನೋಡ್ತೇವೆ, ಮಕ್ಕಳು ಅಂತ ಕರಿತೇವೆ. ಇಟ್ ವಾಸ್ ಚಿಲ್ಡ್ರನ್ಸ್ ಇನ್ ದ ಏಜ್ ಗ್ರೂಪ್ ಆಫ್ 0 to 14. 14 ವರ್ಷದ ಒಳಗಿನ ವಯೋಮಾನ, 14 ವರ್ಷಕ್ಕಿಂತ ಕಡಿಮೆ ವಯೋಮಾನದವರನ್ನ ಮಕ್ಕಳು ಅಂತ ಕರಿತೇವೆ. ಸೆಕೆಂಡ್ ಒನ್ ವಯಸ್ಕರು ಅಂತ ಕರಿತೇವೆ, ಅಡಲ್ಟ್ಸ್ ಇನ್ ದ ಏಜ್ ಗ್ರೂಪ್ ಆಫ್ 15 to 60 ಇಯರ್ಸ್. 15 ರಿಂದ 60 ವರ್ಷದ ವಯೋಮಾನದಲ್ಲಿರುವಂತವ್ರನ್ನ ವಯಸ್ಕರು ಅಂತ ಕರಿತೇವೆ. ಅಂಡ್ ಥರ್ಡ್ ಒನ್ ಇಸ್ ಓಲ್ಡ್ ಏಜ್ ಪಾಪ್ಯುಲೇಷನ್, ವೃದ್ಧರು ಅಂತ ಕರಿತೇವೆ. ಓಲ್ಡ್ ಪಾಪ್ಯುಲೇಷನ್ ಮೋರ್ ದೆನ್ 60 ಇಯರ್ಸ್, 60 ವರ್ಷ ಮೇಲ್ಪಟ್ಟವರಿಗೆ ವೃದ್ಧರು ಅಂತ ಕರಿತೇವೆ. ಸೊ ಇದಕ್ಕನುಸಾರವಾಗಿ ಏನು ಅರೌಂಡ್ ಚಿಲ್ಡ್ರನ್ ಕಂಪೋಸಿಷನ್ ವಾಸ್ ಅರೌಂಡ್ 31% ಇರುವಂತದ್ದನ್ನು ನೋಡ್ತೇವೆ. 31.1% ವಾಸ್ ಚಿಲ್ಡ್ರನ್ ಕಂಪೋಸಿಷನ್. ಅಂಡ್ ಅಡಲ್ಟ್ ಪಾಪ್ಯುಲೇಷನ್ ವಾಸ್ ಅರೌಂಡ್ 63.60%. 63.6%. ಅದಕ್ಕೆ ಭಾರತವನ್ನ ಯಂಗ್ ಇಂಡಿಯಾ ಅಂತ ಕರಿತೇವೆ. ದ ಅಡಲ್ಟ್ ಪಾಪ್ಯುಲೇಷನ್ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್ ಇರುವ ಕಾರಣದಿಂದಾಗಿನೇ ಇಂಡಿಯಾ ವಾಸ್ ನೌನ್ ಆಸ್ ಯಂಗೆಸ್ಟ್ ಇಂಡಿಯಾ ಅಂತೇಳಿ ಕರೆಯಲಾಗುತ್ತೆ. ಭಾರತವನ್ನ ಯುವ ಭಾರತ ಅಂತೇಳಿ ಕರಿತೇವೆ. ವಿವಿಧ ರಾಷ್ಟ್ರಗಳಲ್ಲಿ ವಯಸ್ಕರ ಜನಸಂಖ್ಯೆಯು 50%ಕ್ಕಿಂತ ಕಡಿಮೆ ಇದ್ರೆ ಭಾರತದಲ್ಲಿ ಮಾತ್ರ ವಯಸ್ಕರ ಸಂಖ್ಯೆ 63.6% ಇದೆ. ಅದಕ್ಕೋಸ್ಕರ ಭಾರತವನ್ನ ಯುವ ಭಾರತ ಅಂತೇಳಿ ಕರೆಯಲಾಗುತ್ತೆ. ಅಂಡ್ ಓಲ್ಡ್ ಏಜ್ ಪಾಪ್ಯುಲೇಷನ್ ವಾಸ್ ಅರೌಂಡ್ ಸಮ್ 5.3% ಅಂತ ಹೇಳ್ತಾ ಇದ್ದಾನೆ. ದ ಓಲ್ಡ್ ಏಜ್ ಪಾಪ್ಯುಲೇಷನ್ ವಾಸ್ 5.3 ಆರ್ ಎಲ್ಡರ್ ಅಂತ ನೋಡ್ತೇವೆ ನಾವು. 60 ವರ್ಷ ದಾಟಿರುವಂತಹ ವಯೋಮಾನದವರು 5.3% ಇರುವಂತದ್ದನ್ನು ನೋಡ್ತೇವೆ. ಸೊ ದಿಸ್ ಇಸ್ ದ ಏಜ್ ಕಂಪೋಸಿಷನ್ ಅಂತ ನೋಡ್ತೇವೆ. ದ ನೆಕ್ಸ್ಟ್ ಒನ್ ವಾಸ್ ವೃತ್ತಿಗನುಸಾರವಾಗಿರುವಂತಹ ಜನಸಂಖ್ಯಾ ಹಂಚಿಕೆ. ಇಟ್ ವಾಸ್ ರಿಲೇಟೆಡ್ ಟು ದ ಆಕ್ಯುಪೇಷನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್. ಯಾವ ವಲಯಕ್ಕನುಸಾರವಾಗಿರುವಂತಹ ಸ್ಟ್ರಕ್ಚರ್ ಅಂತ ನೋಡ್ತೇವೆ. ಆಕ್ಯುಪೇಷನ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್, ವ್ಯಕ್ತಿಗನುಸಾರವಾಗಿ ಜನಸಂಖ್ಯೆ ಹಂಚಿಕೆ ಅಂತ ಕರಿತೀವಿ. ಯೂಶುವಲಿ ಇದನ್ನ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಅಂಡ್ ಟೆರಿಷರಿ ಸೆಕ್ಟರ್ ಅಂತ ಕರಿತೀವಿ. ಪ್ರಾಥಮಿಕ ವಲಯ,
ದ್ವಿತೀಯ ವಲಯ ಹಾಗೂ ತೃತೀಯ ವಲಯ ಅಂತೇಳಿ ಕರಿತೇವೆ. ಸೊ ಪ್ರಾಥಮಿಕ ವಲಯ ಅಂದ್ರೆ ಕೃಷಿ ವಲಯ, ಅಗ್ರಿಕಲ್ಚರಲ್ ಸೆಕ್ಟರ್. ಕೈಗಾರಿಕಾ ವಲಯ ಅನ್ನುವಂಥದ್ದು ದ್ವಿತೀಯ ವಲಯ ಅಂಡ್ ತೃತೀಯ ವಲಯ ಅನ್ನುವಂಥದ್ದು ಸೇವಾ ವಲಯ ಅಂತ ಕರಿತೀವಿ. ಸೊ ಇದಕ್ಕನುಸಾರವಾಗಿ ಆಸ್ ಆಫ್ ನೌ ದ 50% ಆಫ್ ಪಾಪ್ಯುಲೇಷನ್ ದೇವರ್ ಇನ್ ಟು ದ ಅಗ್ರಿಕಲ್ಚರಲ್ ಸೆಕ್ಟರ್, 24% ಆಫ್ ದ ಪಾಪ್ಯುಲೇಷನ್ ಇನ್ ಟು ದ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂಡ್ 26% ಆಫ್ ದ ಪಾಪ್ಯುಲೇಷನ್ ಇನ್ ಟು ದ ಸರ್ವಿಸ್ ಸೆಕ್ಟರ್ ಅಂತ ನೋಡ್ತೇವೆ. ಅಂಡ್ ದ ಫೈನಲ್ ಒನ್ ವಾಸ್, ಕೊನೆಯದಾಗಿ ಇಲ್ಲಿ ಧರ್ಮವಾರು ಹಂಚಿಕೆ ಅಂತ ನೋಡ್ತೇವೆ. ದ ಪಾಪ್ಯುಲೇಷನ್ ಆನ್ ದ ಬೇಸಿಸ್ ಆಫ್ ದೇರ್ ರಿಲಿಜಿಯನ್, ಪಾಪ್ಯುಲೇಷನ್ ಬೇಸ್ಡ್ ಆನ್ ದ ರಿಲಿಜನ್, ಜನಸಂಖ್ಯೆ ಧರ್ಮಕ್ಕೆ ಅನುಸಾರವಾಗಿರುವಂತ ಜನಸಂಖ್ಯೆ ಅಂತ ನೋಡ್ತೀವಿ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಇಟ್ ವಾಸ್ ಹಿಂದೂ ಪಾಪ್ಯುಲೇಷನ್ ಇನ್ ದ ಕಂಟ್ರಿ. ಹಿಂದೂಸ್ ಆಲ್ಮೋಸ್ಟ್ ದೇ ಆರ್ ಹ್ಯಾವಿಂಗ್ ಅರೌಂಡ್ ಸಮ್ 79.8% ಅಂತ ನೋಡ್ತಾ ಇದೆ. ಇಟ್ ವಾಸ್ ಆನ್ ದ ಬೇಸಿಸ್ ಆಫ್ 2011 ಸೆನ್ಸಸ್. ಅಂಡ್ ಅತಿ ನೆಕ್ಸ್ಟ್ ಇತರೆ ಉಳಿದಿರುವಂತದ್ದು ಅಂತಂದ್ರೆ ಇಟ್ ವಾಸ್ ಮುಸ್ಲಿಮ್ಸ್ ಅರೌಂಡ್ 14.2%, ಕ್ರಿಶ್ಚಿಯನ್ಸ್ ಅರೌಂಡ್ 2.3%, ಸಿಖ್ 1.7%, ಬುದ್ಧಿಸ್ಟ್ 0.7%, ಜೈನ್ಸ್ 0.4% ಅಂಡ್ ಅದರ್ ರಿಲಿಜಿಯನ್ಸ್ 0.7% ಅಂತ ನೋಡ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ಧರ್ಮಕ್ಕೆ ಸೇರ್ಪಡೆ ಆಗದೇ ಇರುವಂತ ಜನರು ಭಾರತದಲ್ಲಿದ್ದಾರೆ. ದ ಪೀಪಲ್ ಹೂ ಆರ್ ನಾಟ್ ಬಿಲಾಂಗಿಂಗ್ ಟು ದ ಎನಿ ರಿಲಿಜಿಯನ್ ಅರೌಂಡ್ 0.2% ಅಂತ ಹೇಳಿ ನೋಡ್ತೀವಿ. ಸೊ ದೀಸ್ ಆರ್ ಆಲ್ ಅಬೌಟ್ ದ ಸೆನ್ಸಸ್ 2011 ಅಂತ ನೋಡ್ತೀವಿ. ಇವೆಲ್ಲವೂ ಜನಗಣತಿ 2011 ವರದಿಗಳು ಅಂತ ನೋಡ್ತೀವಿ. ಸೊ ಮುಂದಿನ ದಿನಮಾನಗಳಲ್ಲಿ 2026-27 ಜನಗಣತಿ ಬಂದಾಗ ಈ ವರದಿಗಳಲ್ಲಿ ಬದಲಾವಣೆ ಆಗುವಂತದ್ದನ್ನು ನೋಡ್ತೀವಿ. ಅದು ಬದಲಾವಣೆ ಆದಾಗ ಆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಾವು ಚರ್ಚೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಸೊ ಐ ಹೋಪ್ ಇವೆಲ್ಲ ಕಾನ್ಸೆಪ್ಟ್ ನಿಮಗೆ ಅಂಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಪ್ರತಿ ವರ್ಷ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿನೂ ಸಹ ಜನಗಣತಿಯ ಮೇಲೆ ಪ್ರಶ್ನೆಗಳಿರುವಂತದನ್ನ ಕಾಣ್ತೇವೆ. ಹಾಗಾಗಿ ಈ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಳ್ತೇನೆ. ಏನೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಇನ್ನು ಹೆಚ್ಚಿನ ಪ್ರಚಲಿತ ಘಟನೆ ಮತ್ತು ನಮ್ಮ ಸ್ಟ್ಯಾಟಿಕ್ ಪೋರ್ಷನ್ಗೆ ಕನೆಕ್ಟ್ ಆಗುವಂತ ಯಾವ ರೀತಿ ಲಿಂಕ್ ಮಾಡಬೇಕು, ಹೇಗೆ ಲಿಂಕ್ ಮಾಡ್ಬೇಕು ಅನ್ನುವಂತ ಮಾಹಿತಿಯನ್ನ ಮುಂಬರುವಂತ ದಿನಮಾನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.